ಪಾಂಚಾಲ ದೇಶದಲ್ಲೇ ಎಲ್ಲರೂ ವ್ಯಾಸರೇ ಬಂದು ಹೇಳಿದ ಮೇಲೆ ಎರಡನೇ ಮಾತೇ ಇಲ್ಲ. ಎಲ್ಲರೂ ಆ ಸಮಾರಂಭಕ್ಕೆ ಬಂದ್ರು. ಭಾರೀ ಮಹೋತ್ಸವ ನಡೀತು. ಸಂತೋಷಪಟ್ಟರು ಎಲ್ಲರೂ ಕೂಡ. ಆಮೇಲೆ 1 ವರ್ಷದ ತನಕ ಅಲ್ಲೇ ಇದ್ರಂತ. 1 ವರ್ಷ ಅದೇ ಪಂಚಾಲ ದೇಶದಲ್ಲೇ ಇದ್ದು ಆಮೇಲೆ ಬರ್ತಾರೆ. ವಿವಾಹವಾದ ಮೇಲೆ ಶ್ರೀಕೃಷ್ಣ ಅಲ್ಲಿಗೆ ಬಂದ. ಪಂಚಾಲ ದೇಶಕ್ಕೆ ಬಂದು ಪಾಂಡವರಿಗೆ ಉಡುಗೊರೆ ಕೊಡ್ತಾ ಇದ್ದಾನೆ. ಇದು ಸತ್ಸಂಪ್ರದಾಯ. ಯಾರದಾದ್ರೂ ವಿವಾಹವಾದಾಗ, ಉಪನಯನ ಆದಾಗ ಆ ಉತ್ಸವದಲ್ಲಿ ಬಂಧುಗಳು ಬಂದು ಉಡುಗೊರೆ ಕೊಡಬೇಕು ಅಂತ. ಕೃಷ್ಣ ಉಡುಗೊರೆ ಕೊಡೋದ್ರಲ್ಲಿ ಇನ್ನೊಂದು ಉದ್ದೇಶನೂ ಇತ್ತು. ತಾನು ಪಾಂಡವರಿಗೆ ಅತ್ಯಂತ ಪ್ರಿಯ, ಪಾಂಡವರು ತನಗೆ ಅತ್ಯಂತ ಪ್ರಿಯರು ಅನ್ನೋದನ್ನ ಜಗತ್ತಿಗೆ ತೋರಿಸಬೇಕಾಗಿತ್ತು. ಆದ್ರಿಂದ ಬಂದು ಸಾಕಷ್ಟು ಹೇರಳವಾಗಿ ಉಡುಗೊರೆ ಕೊಟ್ಟಿದ್ದಾನಂತೆ. ದ್ರೌಪದಿ ದೇವಿಗೆ ವಿಶೇಷವಾಗಿ ಗೃಹಯೋಗ್ಯ ಸಮಸ್ತ ಭಾಂಡಂ, ಏನೇನು ಮನೆಗೆ ಬೇಕಾದಂಥ ಪಾತ್ರೆಗಳ ಸಾಮಾನು ಬೇಕು ಎಲ್ಲ ಪಾತ್ರೆ ಸೆಟ್ಟನ್ನು ಕೊಟ್ಟು ಹೋದನಂತೆ ಕೃಷ್ಣ. ಸೌವರ್ಣಂ ಏಭ್ಯ ಉರುಭೂಷಣ ಮಚ್ಯುತೋದ, ಮತ್ತು ಪಾಂಡವರಿಗೆ ಸುವರ್ಣದ ಆಭರಣಗಳನ್ನ, ಅದು ಒಂದೆರಡಲ್ಲ, ಬಹಳವಾಗಿ ಬಂಗಾರದ ಆಭರಣಗಳನ್ನು ಕೊಟ್ಟು ಹೋಗಿದ್ದಾನೆ. ಎಂಥೆಂಥ ಆಭರಣ ಅಂತಂದ್ರೆ ದೇವತೆಗಳು ಯಾವುದನ್ನು ಧರಿಸ್ತಾರೆ, ದೇವಾಂಗ ಯೋಗ್ಯ ಶುಭ ಕುಂಡಲಹಾರ ಮೌಲಿ ಕೇಯೂರ ವಸ್ತ್ರ ಸಹಿತಾನಿ ಉರುಭೂಷಣಾನಿ, ದೇವತೆಗಳ ದೇಹಕ್ಕೆ ಸರಿ ಹೊಂದತಕ್ಕಂಥ, ಅಲ್ಲಿ ಶೋಭಾಯಮಾನವಾಗುವಂಥ ಕುಂಡಲ, ಹಾರ, ಕಿರೀಟ, ಕೇಯೂರ, ದಿವ್ಯವಾದಂಥ ವಸ್ತ್ರಗಳು, ಇವೆಲ್ಲ ಇಂಥ ಅನೇಕ ಆಭರಣಗಳನ್ನ ಪಾಂಡವರಿಗೆ ಪ್ರತ್ಯೇಕವಾಗಿ ಕೊಟ್ಟಿದ್ದಾನೆ. ಯಾರೋ ಒಬ್ಬರಿಗೆ ಧರ್ಮರಾಜನಿಗೆ ಒಂದು ಹಿರಿಯನಿಗೆ ಅಂತ ಕೊಟ್ಟಿದ್ದಲ್ಲ, ಪ್ರತ್ಯೇಕವಾಗಿ ಎಲ್ರಿಗೂ ಕೂಡ ಕೊಟ್ಟಂತೆ. ಅಷ್ಟೇ ಅಲ್ಲದೆ ಕೃಷ್ಣ ಜಗತ್ತಿಗೆ ಇನ್ನೊಂದು ನೀತಿ ತೋರಿಸ್ತಾ ಇದ್ದಾನೆ. ವಿಧವೆಯಾಗಿರ್ತಕ್ಕಂಥ ಕುಂತಿಗೂ ಕೂಡ ಕೊಟ್ಟನಂತೆ. ಅವಳಿಗೇನು ಅಗತ್ಯ ಇಲ್ಲ, ಅವಳಿಗೇನು ಸಂಬಂಧ ಅಂತ ಬಿಡ್ಲಿಲ್ಲ. ಅನ್ಯದದಾವಥ ಪಿತೃಶ್ವಸು ಆತ್ಮಯೋಗ್ಯಂ, ಅವಳಿಗೆ ಕೊಡಬಹುದಾದಂತಹದನ್ನ ಕುಂತಿಗೂ ಕೂಡ ಕೊಟ್ಟು, ಹೀಗೆ ಅಂಥವರಿಗೂ ಉಡುಗೊರೆ ಕೊಡಬೇಕು, ಅವರಿಗೂ ಸ್ಥಾನಮಾನ ಇರಬೇಕು ಅನ್ನೋದನ್ನು ಶ್ರೀಕೃಷ್ಣ ತೋರಿಸಿದ. ಕುಂತಿಗೂ ಕೂಡ ಕೊಟ್ಟ, ಪಾಂಡವರಿಗೆ ಕೊಟ್ಟ. ಇದನ್ನ ನೋಡಿ ವೇದವ್ಯಾಸದೇವರು ತಾವು ಕೂಡ ಕೊಟ್ರಂತ. ಕೃಷ್ಣ ಇಷ್ಟು ಮಾತ್ರ ಅಲ್ಲ, ರತ್ನಾನಿ ಗೋ ಗಜ ತುರಂಗ ರಥಾನ್ ಸುವರ್ಣ ಭಾರಾನ್ ಬಹೂನಪಿ ದದೌ, ರತ್ನಗಳು, ಹಸುಗಳು, ಆನೆ, ಕುದುರೆ, ರಥ, ಸುವರ್ಣ ಭಾರ. ಭಾರ ಅಂತಂದ್ರೇನೆ 24 ತೊಲೆಕ್ಕೆ ಒಂದು ಭಾರ ಅಂತಾರೆ. ಅಂಥದ್ದು ಎಷ್ಟೋ ಭಾರಗಳನ್ನೇ ಕೊಟ್ಟನಂತೆ. ವೇದವ್ಯಾಸದೇವರು ಅವರು ಬ್ರಾಹ್ಮಣರಾದ್ರಿಂದ ತಾವು ತಮಗೆ ಯೋಗ್ಯ ಯಾವುದೋ ಅಂಥ ಆಶೀರ್ವಾದವನ್ನ ಅವರು ಮಾಡಿದ್ದ. ಅವರು ಉಡುಗೊರೆ ಕೊಡೋದು ಅಂದ್ರೆ ಏನ್ ಕೊಟ್ಟಾರು ವೇದವ್ಯಾಸದೇವರು? ಏನ್ ಬೇಕಾದ್ರೂ ಕೊಡಬಹುದು. ಆದ್ರೆ ಬ್ರಾಹ್ಮಣರಾದವರು ಏನೂ ಇಲ್ಲದೆ ಇದ್ರೆ ಹೋಗಿ ವೇದ ಮಂತ್ರಗಳನ್ನು ಹೇಳಿ, ಇನ್ಯಾವುದಾದ್ರೂ ಹೇಳಿ ಮಂತ್ರಗಳಿಂದ ವೇದೋಕ್ತ ಆಶೀರ್ವಾದ ಮಾಡಿಕೊಟ್ರೆ ಅದೇ ಬ್ರಾಹ್ಮಣರು ಮಾಡೋ, ಅವ್ರು ಕೊಡ್ತಕ್ಕಂಥ ಉಡುಗೊರೆ ಅಂದ್ರೆ ಅದೇನೆ. ಇದನ್ನು ತೋರಿಸಲಿಕ್ಕೆ ಅಥಚ ಆಶಿಷೋಗ್ರ್ಯಾಹ ವ್ಯಾಸೋಪ್ಯದಾತ್, ವೇದವ್ಯಾಸದೇವರು ಕೂಡ ಶ್ರೇಷ್ಠವಾದ ವೈದಿಕ ಆಶೀರ್ವಾದಗಳನ್ನ ಮಾಡಿ ಅವರು ಉಡುಗೊರೆ ಕೊಟ್ರು ಅಂತ. ಪಾರ್ಶ್ವತೋಪಿ ಭೂಷಾರಥಾಶ್ವ ಗಜರತ್ನ ಸುಕಾಂಚನಾನಿ, ದ್ರುಪದರಾಜನು ಕೂಡ ಬಂಗಾರ, ಅಶ್ವ, ಕುದುರೆ, ಆನೆ, ರತ್ನಗಳು, ರಥ ಇದನ್ನೆಲ್ಲ ಅವನು ಕೂಡ ಸಾಕಷ್ಟು ಕೊಟ್ಟಿದ್ದ. ಅದ್ರ ಜೊತೆಗೆ ರತ್ನ ಮಾಲೆಗಳು, ದಾಸ ದಾಸಿಯರು, ಅವ್ರನ್ನ ಅಲಂಕಾರ ಮಾಡಿ ಅವ್ರನ್ನ ಕೊಟ್ಟು ಕಳಿಸಿದಂತೆ. ಇವ್ರಿಗೆ ಯಾವ ಖರ್ಚು ಬರಬಾರದು ಅಂತ ಸಾವಿರಾರು ದಾಸ ದಾಸಿಯರನ್ನ ಕೊಟ್ಟಿದ್ದಾರೆ. ಕೃಷ್ಣನೂ ಕೂಡ ಸಾವಿರಾರು ದಾಸ ದಾಸಿಯರನ್ನ ಕೃಷ್ಣನೂ ಕೂಡ ಅರ್ಪಣೆ ಮಾಡಿದನಂತೆ. ಪ್ರತ್ಯೇಕಶೋ ದದತುರ ಪಿರುಭೂಷಣಾನಾಂ, ಪ್ರತ್ಯೇಕವಾಗಿ ದ್ರುಪದ ರಾಜ, ಕೃಷ್ಣ ಎಲ್ಲರೂ ಕೂಡ ಕೊಟ್ಟಿದ್ದಾರೆ. ಇಷ್ಟು ಮಾಡಿ ಕೃಷ್ಣ ವಿವಾಹದ ಸಂದರ್ಭದಲ್ಲಿ ಬಂದು ಎಲ್ಲ ಉಡುಗೊರೆ ಕೊಟ್ಟು ಕೃಷ್ಣ ಹೋದ. ವೇದವ್ಯಾಸದೇವರು ಅಂತರ್ಧಾನ ಹೊಂದಿದ್ರು. ವೇದವ್ಯಾಸದೇವರು ಹೋದ್ರು ಅಂತಿಲ್ಲ, ಎಲ್ಲಿಂದ ಬಂದ್ರು ಎಲ್ಲಿ ಹೋದ್ರು ಅಂತಿಲ್ಲ, ಪ್ರಾದುರ್ಭಾವ ಆಗ್ತಿದ್ರು. ಅವ್ರ ಕೆಲಸ ಮುಗಿಸಿ ಅಂತರ್ಹಿತರಾಗ್ತಿದ್ರು. ಕೃಷ್ಣ ತನ್ನ ಮನೆಯಿಂದ ಬರ್ತಿದ್ದ, ಹೋಗ್ತಿದ್ದ. ಮಾಸಾನ್ ಬಹೂನಪಿ ವಿಹೃತ್ಯ ಸಹೈವ ಪಾರ್ಥೈಃ ಕೃಷ್ಣೋ ಯಯೌ ಯದುಪುರೀಂ ಸಹಿತೋಗ್ರಜೇನ ಅಂತರ್ಹಿತೆ ಭಗವತಿ
ಪ್ರತತೋರು ಶಕ್ತೌ ವ್ಯಾಸೇಚ ವತ್ಸರಮಿಹೋಷುರಿಮೇ ಚ ಪಾರ್ಥಾಹ. ಕೆಲವು ತಿಂಗಳಿದ್ದಂತೆ ಕೃಷ್ಣ ಪಾಂಡವರ ಜೊತೆಗಿದ್ದು ಹೋದ. ವ್ಯಾಸರು ಅಂತರ್ಹಿತರಾದರು. ಈ ರೀತಿ ಒಂದು ವರ್ಷ ಪಂಚಾಲ ದೇಶದಲ್ಲಿ ಪಾಂಡವರಿಗೆ ಯಾವಾಗ ದ್ರೌಪದಿಯನ್ನು ಕೊಟ್ಟು ವಿವಾಹ ಮಾಡಿದ್ದಾಯಿತು, ಬಹಳ ಅಸಹನೆ ಆಯಿತು ಕೌರವರಿಗೆ. ಅವರೆಲ್ಲರೂ ಸೇರಿ ಶಕುನಿ ಜೊತೆಗೆ ಸಮಾಲೋಚನೆ ಮಾಡಿಕೊಂಡು ಕರ್ಣನನ್ನು ಕೂಡ ಸೇರಿಸಿಕೊಂಡು ಶಕುನಿಯನ್ನು ಸೇರಿಸಿ ಯುದ್ಧಕ್ಕೆ ಬಂದಿದ್ದಾರಂತೆ. ಜಯದ್ರಥ, ಭೂರಿಶ್ರವ ಇವರೆಲ್ಲ ಸೇರ್ಕೊಂಡ್ರು. ಆವಾಗ ಅವ್ರನ್ನೆಲ್ಲ ಸೇರಿಸಿಕೊಂಡು ಪಂಚಾಲ ದೇಶದ ಮೇಲೆ ದ್ರುಪದ ರಾಜನ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ. ದ್ರುಪದ ರಾಜ ಸ್ವಯಂವರ ಮಾಡಿ ದ್ರೌಪದಿಯನ್ನ ಪಾಂಡವರಿಗೆ ಕೊಟ್ಟು ವಿವಾಹ ಮಾಡಿಬಿಟ್ಟ ಅಂತ ಸಿಟ್ಟು. ಸ್ವಯಂವರದಲ್ಲಂತೂ ಇವರಿಗೆ ಗೆಲ್ಲಕ್ಕೆ ಆಗಲಿಲ್ಲ. ಇವರಿಗೆ ಸಿಟ್ಟು ಅಷ್ಟೇನೆ, ಸ್ವಯಂವರ ಯಾಕೆ ಘೋಷಣೆ ಮಾಡಬೇಕಾಗಿತ್ತು, ಹಾಗೇ ತಂದು ನಮಗ್ ಕೊಟ್ಟು ಮದುವೆ ಮಾಡಬೇಕಾಗಿತ್ತು ಅಂತ ಲೆಕ್ಕ. ಅಷ್ಟು ಅಸಹನೆಯಿಂದ ಪಂಚಾಲ ದೇಶದ ಮೇಲೆ ಯುದ್ಧಕ್ಕೆ ಬಂದು ಈ ದ್ರುಪದ ರಾಜನಾದರೂ ಕೂಡ ತನ್ನ ಮೇಲೆ ಅಸಹನೆಯಿಂದ ಕೌರವರು ಯುದ್ಧಕ್ಕೆ ಬಂದಾಗ ಅಳಿಯಂದ್ರು ಪಾಂಡವರನ್ನ ಸಹಾಯಕ್ಕೆ ಬರ್ರಿ ಅಂತ ಕರೀಲಿಕ್ಕೆ ಅವನಿಗೆ ಸ್ವಲ್ಪ ಸಂಕೋಚ ಆಯ್ತೋ ಏನೋ, ತಾನೇ ಯುದ್ಧ ಮಾಡ್ತೇನೆ ಅಂತ ಮಕ್ಕಳನ್ನು ಕರ್ಕೊಂಡು ಹೊರಟ. ಅದು ಹೋದ ಒಂದು ಯೋಜನ ದಾಟಿ ಹೋಗಿದ್ದಾನೆ ದೂರಕ್ಕೆ. ಅಲ್ಲೇ ಮತ್ತೆ ಅಳಿಯಂದ್ರೆಲ್ಲ ಮನೆಯಲ್ಲೇ ಇದ್ರಲ್ಲ, ಅಲ್ಲೇ ಯುದ್ಧ ಮಾಡ್ಲಿಕ್ಕೆ ಸಂಕೋಚ ಆಯ್ತೋ ಏನೋ, ಒಂದು ಯೋಜನ ದಾಟಿ ಹೋಗಿಬಿಟ್ಟ. ಯಾವುದೋ ವಿಚಾರದಲ್ಲಿ ಅದನ್ನ ಮರೆತು ಬಿಟ್ಟ. ಸೂರ್ಯ ವರ ಕೊಟ್ಟಿದ್ದಾನೆ ಅವನಿಗೆ, ತನ್ನ ಮನೆಯ ಸುತ್ತಲೂ ಊರಿನ ಸುತ್ತಲೂ ಒಂದು ಯೋಜನದವರೆಗೆ ಯುದ್ಧ ಮಾಡಿದ್ರೆ ಯಾರೂ ದ್ರುಪದರಾಜನನ್ನು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಅಂಥ ವರ ಇತ್ತು ಸೂರ್ಯನ್. ಹಿಂದೆ ಇದೇ ಕೌರವರು ದ್ರುಪದರಾಜನನ್ನ ಬಂಧನ ಮಾಡಬೇಕು ಅಂತ ಬಂದು ಹೆಣ್ಣು ಮಕ್ಕಳಿಂದ ಏಟು ತಿಂದು ಹೋಗಿದ್ದಾರೆ. ಎಲ್ಲರೂ ಪರಾಜಿತರಾಗಿ ಹೋಗಿದ್ದಾರೆ. ಕರ್ಣ ಸಮೇತ ಆವಾಗ ಅವನು ಪರಾಜಿತನಾಗಿ ಹೋದ. ಈಗ ಮತ್ತೆ ಆಕ್ರಮಣ ಮಾಡಿದ್ರು. ದ್ರೌಪದಿ ವಿವಾಹ ಆದಮೇಲೆ ಇವನು ಯೋಜನ ದಾಟಿ, ಒಂದು ಯೋಜನ ದೂರ ದಾಟಿ ಹೊರಗೆ ಬಂದು ಯುದ್ಧ ಮಾಡಿದ್ದಾನೆ. ಸೂರ್ಯನ ವರ ಉಪಯೋಗ ಬೀಳಲಿಲ್ಲ. ಯುದ್ಧದಲ್ಲಿ ಸೇನೆ ಎಲ್ಲ ನಾಶ ಆಗ್ತಾ ಇದೆ. ದ್ರುಪದರಾಜನ ಸೇನೆ. ದ್ರುಪದರಾಜನ ಮಕ್ಕಳಿಬ್ರು ಗಂಡು ಮಕ್ಕಳು ಸತ್ರಂತೆ. ಚಿತ್ರ ಮತ್ತು ಚಿತ್ರಕೇತು ಅಂತ ಇಬ್ಬರು ಮಕ್ಕಳು ಕೂಡ ಹೋದ್ರು. ಚಿತ್ರೇ ಹತೆ ಸಮರ ಆಶು ಸಚಿತ್ರಕೇತೌ ಧಾವತ್ಸು ಸೈನಿಕ ವರೇಶು ಚ ಪಾರ್ಷತಸ್ಯ. ಎಲ್ಲ ಓಡಿ ಬಂದಾಗ ಅದು ಚಿತ್ರಕೇತು ಸತ್ ಮೇಲೆ ಆಗ ಪಾಂಡವರಿಗೆ ಗೊತ್ತಾಯ್ತು ಹೀಗಾಗಿದೆ ಅಂತಂದಾಗ ಇವ್ರು ಹೋದ್ರು. ಬಿಲ್ಲು ಬಾಣ ಹಿಡ್ಕೊಂಡು ಕೌರವರ ಮೇಲೆ ಯುದ್ಧಕ್ಕೆ ಹೋದರು ಪಾಂಡವರು. ಮಾವನ ಪರವಾಗಿ ಯುದ್ಧ ಮಾಡಬೇಕಲ್ಲ, ಮಾವನಿಗೋಸ್ಕರ. ಇವರೆಲ್ಲ ಹೋದಾಗ ಆ ಯುದ್ಧದಲ್ಲಿ ದೊಡ್ಡ ಪರಾಜಯ ಅನುಭವಿಸಿದವನು ಅಂತಂದ್ರೆ ಅರ್ಜುನ. ಅವನಿಗೆ ಪರಾಜಯನೇ ಆಯ್ತಂತೆ. ಭೂರಿಶ್ರವ ಅನ್ನುವನು ಮತ್ತು ಕರ್ಣ ಇಬ್ರು ಸೇರ್ಕೊಂಡು, ಅದರಲ್ಲಿ ಪ್ರಧಾನ ಭೂರಿಶ್ರವ, ಕರ್ಣ ಅವನು ಸಹಾಯಕ್ಕಿದ್ದ. ಅರ್ಜುನನ ರಥ ಎಲ್ಲ ಪುಡಿ ಮಾಡಿ ಅವನನ್ನು ವಿರಥರನ್ನಾಗಿ ಮಾಡಿಬಿಟ್ರನ್. ಶಕ್ರಾತ್ಮಜಂ ಭೂರಿಶ್ರವಾಸರವಿಜೋ ವಿರಥಂಚಕಾರ. ಇಂಥ ಒಂದು ಸೋಲು ಅರ್ಜುನನಿಗೆ ಆಗಿಬಿಡ್ತು. ಮುಂದದೇ ಮಹಾಭಾರತ ಯುದ್ಧದಲ್ಲಿ 18 ದಿವಸ ಎಷ್ಟು ಚೆನ್ನಾಗಿ ಹೋರಾಡಿದ್ದಾನ ಅರ್ಜುನ. ಕೃಷ್ಣ ಸಾರಥಿಯಾಗಿದ್ದ. ಇವಾಗಿಲ್ಲ, ಕೃಷ್ಣ ಸಾರಥಿಯಾಗಿದ್ದಿಲ್ಲ. ಮೊದಲು ಇಂಥ ಸೋಲು ಅನುಭವಿಸಿದ. ಆಮೇಲೆ 18 ದಿವಸ ಯುದ್ಧ ಆದ್ಮೇಲೆ ಒಂದ್ಸಲ ಸೋಲು ಅನುಭವಿಸ್ತಾನೆ. ಕೃಷ್ಣ ಪರಂಧಾಮಕ್ಕೆ ಹೋದ ಮೇಲೆ ದ್ವಾರಕೆಗೆ ಅಂತ ಒಂದ್ಸಲ ಹೋದ, ಕೃಷ್ಣನ್ ಮಾತಾಡಿಸ್ಕೊಂಡು ಬರಬೇಕು ಅಂತ. ಅಷ್ಟೊತ್ತಿಗೆ ಅಲ್ಲಿದ್ದಂಥ ಯವನರೆಲ್ಲ ಸೋಲಿಸಿ ಕಳಿಸಿಬಿಟ್ರಂತ. ತದ್ವೈ ಧನುಸ್ತೈಷವಃ ಸರಸೋ ಹಯಾಸ್ತೆ ಸೋಹಂ. ಎಲ್ಲ ಅದೇ ಬಿಲ್ಲು, ಅದೇ ಬಾಣ, ಅದೇ ರಥ ಎಲ್ಲ ಇದೆ, ಅದೇ ಅರ್ಜುನ ನಾನು. ಆದರೆ ಸೋಲಾಯ್ತು. ಯಾಕೆ ಅಂತಂದ್ರೆ ಅದೇ ಅರ್ಜುನ, ಅದೇ ರಥ, ಅದೇ ಬಿಲ್ಲು, ಅದೇ ಕೃಷ್ಣ ಮಾತ್ರ ಇಲ್ಲ, ಅದೇ ಸಾರಥಿ ಇದೆ. ಈಗಿನ್ನು ಕೃಷ್ಣನನ್ನು ಸಾರಥಿ ಅಂತ ಸ್ವೀಕಾರ ಮಾಡಿದ್ದಿಲ್ಲ. ಅರ್ಜುನ ಭೂರಿಶ್ರವನಿಂದ ವಿರಥನಾಗಿ ಬಿಟ್ಟನಂತೆ. ರಥ ಹೋಯ್ತು. ಯಾವಾಗ ಅರ್ಜುನ ಸೋಲನ್ನು ಭೋಗಿಸಿದ, ಅವನ ರಥ ಪುಡಿ ಪುಡಿ ಆಯ್ತು. ಭೀಮನಿಗೆ ಗೊತ್ತಾಯ್ತು ಇದು. ಆವಾಗ ಭೀಮ ಸಿಟ್ಟಾಗಿ ದೊರ್ಭ್ಯಾಂತು ಮಾರುತಿರುರುಂ ತರುಮುದ್ಬರ್ಹ, ದೊಡ್ಡ ಮರವನ್ನ 2 ಕೈಯಿಂದ ಕಿತ್ತಿ ಆ ಮರ ಹಿಡ್ಕೊಂಡು ನಿಂತು ಬಿಟ್ಟಂತೆ. ಆ ಮರ ಎಸಿಲಿಲ್ಲ, ಏನಿಲ್ಲ, ನಿಂತ ಅಷ್ಟೇನೆ ಅದನ್ನ ಹಿಡ್ಕೊಂಡು ಆಯಾಂತ ಮೀಕ್ಷತರು ಹಸ್ತ ಮಿಮಂ ಸಮೀರ ಸೂನುಂ ಸುಯೋಧನ ಮುಖಾ ನಿಖಿಲಾಸ ಕರ್ಣಾ ಭೂರಿಶ್ರವಾ ಶಕುನಿ
ಭೂರಿ ಜಯದ್ರಥಾಶ್ಚ. ಭೂರಿಶ್ರವ, ಶಕುನಿ, ಭೂರಿ ಅನ್ನೋನು, ಜಯದ್ರಥ, ಕರ್ಣ, ದುರ್ಯೋಧನ ಎಲ್ರೂ ಕೂಡ ಸರ್ವೇಪಿ ದುದ್ರುವು. ಭೀಮ ಮರಕಿತ್ತದ್ದನ್ನು ನೋಡಿ ಎಲ್ರೂ ಕೂಡ ಓಡಿ ಹೋಗಿ ತಮ್ಮ ಪುರ ಸೇರ್ಕೊಂಡು ಬಿಟ್ರಂತೆ. ಯುದ್ಧ ಮಾಡ್ಲಿಲ್ಲ ಭೀಮ, ಕಿತ್ತಿದ್ದಷ್ಟೇನೆ ಅವರೆಲ್ಲ ಓಡಿ ಹೋಗಿದ್ದಾರೆ. ಹೀಗೆ ಇವರೆಲ್ಲ ಓಡಿ ಬಂದ ಮೇಲೆ ವಿದುರ ಒಂದು ಚಮತ್ಕಾರ ಮಾಡಿಬಿಟ್ಟ. ಧೃತರಾಷ್ಟ್ರನಿಗೆ ಇದ್ಯಾವುದು ಸಮಾಚಾರ ಏನೂ ಗೊತ್ತೇ ಇಲ್ಲ. ಅವನನ್ನೊಂದು ಮೂಲೆ ಗುಂಪು ಮಾಡಿ ಕೂಡಿಸಿಬಿಟ್ಟಿದ್ದು ಕೂರ್ಡ ಅಂತ. ಇಲ್ಲಿ ದ್ರೌಪದಿ ಸ್ವಯಂವರಕ್ಕೆ ಬಂದದ್ದು, ಅಲ್ಲಿ ಅರ್ಜುನ ಗೆದ್ದದ್ದು, ಆಮೇಲೆ ಇವರೆಲ್ಲ ಪಾಂಡವರು ದ್ರೌಪದಿನ ವಿವಾಹ ಮಾಡ್ಕೊಂಡು ಒಂದೂ ಗೊತ್ತಿಲ್ಲ. ವಿದುರ ಬಂದು ಈ ವಿಷಯ ಹೇಳೋಣ ಅಂತ ಬಂದು ಧೃತರಾಷ್ಟ್ರನ ಹತ್ರ ಹೇಳ್ತಾ ಇದ್ದಾನೆ. ವಿದುರ ಏನ್ ಹೇಳಿದ ಹೇಳುವಾಗ ಅವನ ಮಾತಿನಲ್ಲಿ ಚಮತ್ಕಾರ ಮಾಡಿಬಿಟ್ಟು, ಅಣ್ಣ ನಿನ್ನ ಮಕ್ಕಳು ಬಹಳ ಅಭಿವೃದ್ಧಿಗೆ ಬರ್ತಾ ಇದ್ದಾರೆ ಎಂದ್ಬಿಟ್ಟ. ಇವನ್ ಹೇಳಿದ್ದ ಉದ್ದೇಶ, ಅಭಿಪ್ರಾಯ ಏನಿಟ್ಕೊಂಡಿದ್ದ ಅಂದ್ರೆ ನಿನ್ನ ಮಕ್ಕಳು ಅಂತಂದ್ರೆ ಪಾಂಡವರು ಅಂತಾರೆ. ಧೃತರಾಷ್ಟ್ರನ ಮಕ್ಕಳೇ ಮತ್ತೆ ಪಾಂಡವರು. ಪಾಂಡುರಾಜನ ಮಕ್ಕಳು ಅಂತಂದ್ಮೇಲೆ ತಮ್ಮನ ಮಕ್ಕಳೆಲ್ಲ ಅಣ್ಣಂದ್ರಿಗೆ ಮಕ್ಕಳೇನೆ ಅವರು. ಈ ದೃಷ್ಟಿ ಇಟ್ಟುಕೊಂಡು ವಿದುರ ಹೇಳಿದ, ನಿನ್ನ ಮಕ್ಕಳೆಲ್ಲ ಬಹಳ ಅಭಿವೃದ್ಧಿಗೆ ಬರ್ತಾ ಇದ್ದಾರೆ ಅಂತ. ಧೃತರಾಷ್ಟ್ರ ಏನ್ ತಿಳ್ಕೊಂಡ ಅಂತಂದ್ರೆ, ಅಭಿವೃದ್ಧಿಗೆ ಬರ್ತಾ ಇದ್ದಾರೆ ಅಂದ್ರೆ ಏನು ಅದನ್ನು ವಿವರಿಸಿದ. ಅಭಿವೃದ್ಧಿಗೆ ಬರ್ತಾ ಇದ್ದಾರೆ, ದ್ರೌಪದಿ ಸ್ವಯಂವರಕ್ಕೆ ಹೋಗಿದ್ರು, ವಿವಾಹ ಆಯ್ತು ಅಂತಲೂ ಹೇಳಿಬಿಟ್ಟ. ಧೃತರಾಷ್ಟ್ರ ತಿಳ್ಕೊಂಡ, ಓಹ್ ದುರ್ಯೋಧನನ್ನೇ ಮದುವೆ ಮಾಡ್ಕೊಂಡಿದ್ದಾನೆ. ದುರ್ಯೋಧನಾದಿಗಳು ಅಭಿವೃದ್ಧಿಗೆ ಬರ್ತಿದ್ದಾರೆ ಅಂತ ತಿಳ್ಕೊಂಡು ಎಷ್ಟು ಪ್ರಿಯವಾದ ವಾರ್ತೆ ಹೇಳಿದಿ, ಎಂಥ ವಾರ್ತೆ ಹೇಳಿದಿ ಅಂತ ಒಂದು ದೊಡ್ಡ ಹಸ್ತಾಭರಣ ಬಂಗಾರದ ಕಡಗ ತೆಗೆದು ಕೊಟ್ಟುಬಿಟ್ಟಂತೆ ವಿದುರನಿಗೆ. ಕೊಟ್ಟದ್ದಷ್ಟೇ ಇಲ್ಲದೆ ಹೇಳಿದಂತೆ, ಮೊದಲು ಆ ದ್ರೌಪದಿಯನ್ನು ಕರ್ಕೊಂಡು ಬಂದು ಅವಳಿಗೆ ಬೇಕಾದಷ್ಟು ವಜ್ರ ವೈಡೂರ್ಯ ಎಲ್ಲ ಉಡುಗೊರೆ ಕೊಡ್ರಿ ನನ್ನ ಪರವಾಗಿ ಅಂತಂದ. ಇಷ್ಟೆಲ್ಲ ಉತ್ಸಾಹ ತೋರಿಸಿದ್ ನೋಡಿ ವಿದುರನಿಗೆ ಗೊತ್ತಾಯ್ತು, ಇವನ್ ಬೇರೆ ಅರ್ಥ ಮಾಡ್ಕೊಂಡ. ತನ್ನ ಮಕ್ಕಳು ಅಂತ ತಿಳ್ಕೊಂಡೋ ಏನೋ ಅಂತ ಆಮೇಲೆ ಹೇಳಿದ್ನಂತೆ. ನಿನ್ನ ಮಕ್ಕಳು ಅಂತಂದ್ರೆ ನಾನು ಹೇಳಿದ್ದು ಧರ್ಮರಾಜ, ಭೀಮ ಅವ್ರ ಬಗ್ಗೆ ಅಂತ. ಹಾಗಾದ್ರೆ ಕೊಡು ಅಂತ ಅನ್ಲಿಲ್ಲ. ಮತ್ತೆ ಅನ್ನೋ ಪೈಕಿನೇ ಇದ್ದ, ಆದ್ರೆ ಮರ್ಯಾದೆ ಹೋಗ್ತದೆ ಅಂತ ಅಂದಂತೆ. ಆಗ ಅವರಾದ್ರೆ ಇನ್ನೂ ಸಂತೋಷ ಅನ್ನಂತೆ. ಹಾಗಾದ್ರೆ ಇನ್ನೊಂದು ಕಡಗ ಕೊಡು ಅಂದ್ರೆ ಕೊಡ್ಲಿಲ್ಲ. ಹರಿ ಸಂತೋಷ ಅಂತ ಇಷ್ಟೇ ಅಂದ್ಬಿಟ್ನಂತೆ. ಅಷ್ಟು ಅಂದು ಮತ್ತಂತಾನೆ ಸ್ವಾಕಾರ ಗೂಹನ ಪರಹ ಆಚಾರ ಅಂತಾರೆ. ವಿದುರ ಯಾವಾಗ ನಿನ್ನ ಮಕ್ಕಳು ಅಂತಂದ್ರೆ ಹಿಂಗೆ ಅಂತ ವ್ಯಾಖ್ಯಾನ ಮಾಡಿದ ವಿದುರ, ಮುಖದ ಛಾಯೆನೇ ಬದಲಾಗಿ ಹೋಯ್ತಂತೆ. ಮುಖ ಎಲ್ಲ ಬೆವತ್ ಹೋಯ್ತು, ಮುಖ ಸಣ್ಣದಾಯ್ತು, ಕಪ್ಪಿಟ್ಟು ಹೋಯ್ತು, ವಿಚಿತ್ರ ಇದಾಯ್ತಂತೆ ಧೃತರಾಷ್ಟ್ರನಿಗೆ. ಆದ್ರೂ ಅದನ್ನು ಮುಚ್ಚಿಕೊಳ್ಳಿಕ್ಕೆ, ಓ ಹಾಗಾದ್ರೆ ಮತ್ತೂ ಸಂತೋಷ ಅಂತ ಬರೇ ಬಾಯಿಲ್ಲ ಅಂದ. ಹೃದಯದಿಂದ ಬಂದ ಮಾತಲ್ಲ. ಇಷ್ಟು ಅಂದವನೇ ಆ ಸ್ವರೂಪ ಎಲ್ಲಿ ಹೋಗ್ತದೆ? ಧೃತರಾಷ್ಟ್ರ ಮತ್ತೆ ಕೇಳ್ತಾನಂತೆ, ಅರೆ ಅವರೆಲ್ಲ ಸತ್ತು ಹೋಗಿದ್ರಲ್ಲ ಮತ್ತೆ ಪಾಂಡವರು ಅಂತಾನ. ಮತ್ತೆ ಯಾಕೆಂದ್ರೆ ಅರಿಗಿನ ಮನೆಯಲ್ಲಿ ಸತ್ತದ್ದು ಗೊತ್ತಿತ್ತು ಅವನಿಗೆ, ಮತ್ತೆ ಮುಂದೇನೂ ಗೊತ್ತೇ ಇಲ್ಲ. ಅವರೆಲ್ಲ ಸತ್ತಿದ್ರಲ್ಲ ಮತ್ತೆ ಅದ್ ಹೇಗೆ ದ್ರೌಪದಿಯನ್ನು ಮದುವೆ ಮಾಡಿಕೊಂಡ್ರು, ಅದೇನು ಸ್ವಯಂವರ ಅಂತ ಮತ್ತೆ ಕೇಳಿದಾಗ ಆಗೆಲ್ಲ ಹೇಳಿದ್ನಂತೆ ವಿದುರ. ಇತ್ಯುಕ್ತ ಆಹ ವಿದುರ ಸ ಹಿಡಿಂಬವಧ್ಯ ಪೂರ್ವಾಂ ಪ್ರವೃತ್ತಿಮಖಿಲಾಮಪಿ ಲಕ್ಷವೇಧಂ ಬುದ್ವಾಹಮಪ್ಯಥ ನದೀಜ ಮುಖಾಶ್ಚ ಸರ್ವೇ ತುಷ್ಟಾ ಬಭೂರಪಿ ವತ್ಸರಮೂಷುರೇವಂ. ವಿದುರ ಎಲ್ಲ ಹೇಳ್ತಾನೆ, ಅವರು ಅರಿಗಿನ ಮನೆಯಲ್ಲಿ ಸತ್ತಿಲ್ಲ, ಯಾರೋ ಸತ್ತರು. ಅವರಲ್ಲಿಂದ ಹಿಡಿಂಬವನಕ್ಕೆ ಹೋದದ್ದು, ಹಿಡಿಂಬನನ್ನ ವಧೆ ಮಾಡಿದ್ದು ಭೀಮ. ಅಲ್ಲಿಂದ ಏಕಚಕ್ರ ನಗರಕ್ಕೆ ಬಂದು ಬಕಾಸುರನನ್ನು ಕೊಂದದ್ದು, ಅಲ್ಲಿಂದ ಪಂಚಾಲ ದೇಶಕ್ಕೆ ಬಂದು ಲಕ್ಷವೇಧ ಆ ಮತ್ಸ್ಯಯಂತ್ರವನ್ನು ಭೇದಿಸಿದ್ದು, ಮದುವೆ ಆದದ್ದು ಎಲ್ಲ ಹೇಳಿದಾಗ ನದೀಜೆ ಮುಖಾಶ್ಚ ಭೀಷ್ಮಾದಿಗಳೆಲ್ಲ ಬಹಳ ಸಂತೋಷ ಪಟ್ರಂತೆ. ಶ್ರುತ್ವಾಥ ಕೃಷ್ಣಮುಪಯಾತ ಮುರುಪ್ರದಾಯ ರತ್ನಂಚ ಪಾಂಡುತನಯೇಷು ಗತಂ ಪುನಶ್ಚ ತಾತಪ್ಯಮಾನ ಹೃದಯಾಸ್ತು ಸುಯೋಧನಾದ್ಯಾ ಮಂತ್ರಂ ಪ್ರಚಕ್ರುರಥ ಕರ್ಣ ಮುಖಾಯುಶ್ಚ. ಕೃಷ್ಣ ಬೇರೆ ಬಂದು ಬೇಕಾದಷ್ಟು ಉಡುಗೊರೆಲ್ಲ ಕೊಟ್ಟು ಹೋದದ್ದು ಅದು ತಿಳಿತು ಕೌರವರಿಗೆ. ಮತ್ತು ಅಸೂಯೆ ಬಂತು, ಹೊಟ್ಟೆ ಕಿಚ್ಚಿನಿಂದ ಮತ್ತೆಲ್ಲ ಮಂತ್ರಾಲೋಚನೆ ಮಾಡಿಕೊಂಡು ಪುನಃ ಯುದ್ಧಕ್ಕೆ ಹೊರಟ್ರಂತೆ. ಇನ್ನೊಂದ್ಸಲ ಯುದ್ಧ ಮಾಡಿ ಬರೋಣ ಅಂತ. ಇನ್ನೊಂದ್ಸಲ ಯುದ್ಧಕ್ಕೆ ಯಾವ ಧೈರ್ಯದಿಂದ ಹೊರಟರು ಅಂತಂದ್ರೆ, ಶ್ರುತ್ವಾಥ ಕೃಷ್ಣಂ ಉಪಯಾತ ಮರುಪ್ರದಾಯ, ಕೃಷ್ಣ ಹೋಗಿದ್ದಾನೆ ದ್ವಾರಕೆಗೆ ಅಂತ ಗೊತ್ತಾಯ್ತು. ಕೃಷ್ಣ ಇದ್ದ, ಯಾದವರೆಲ್ಲ ಇದ್ದು ಬಿಟ್ಟಿದ್ರು, ಆದ್ರಿಂದ ಸೋತಿದ್ದೇವೆ ನಾವು. ಈ ಕೃಷ್ಣ ಹೋಗಿ ಆಗಿದೆ, ಇನ್ನೇನ್ ಪರವಾಗಿಲ್ಲ ಅಂತಂದ್ಕೊಂಡು ಬಂದ್ರಂತೆ. ಯಾದವ ಸಹಿತವಾಗಿ ಕೃಷ್ಣ ಹೋಗಿದ್ದಾನೆ ಅಂತಂದು ಮಂತ್ರಾಲೋಚನೆ ಮಾಡಿಕೊಂಡು ಕರ್ಣನ ಜೊತೆಗೆ ಸೇರಿಸ್ಕೊಂಡು ಮತ್ತೆ ಹೊರಟು. ಆಗ ವಿದುರ ಬಂದು ಹೇಳ್ತಾ ಇದ್ದಾನೆ ಧೃತರಾಷ್ಟ್ರನ ಹತ್ರ ಮತ್ತು ಭೀಷ್ಮಾದಿಗಳಿಗೆ ಎಲ್ರಿಗೂ ಕೂಡ ತಿಳಿಸಿ ಹೇಳಿದ್ದಂತೆ. ನೋಡಿ ಎಂಥ ವ್ಯಕ್ತಿತ್ವ ವಿದುರಂದು.
ಭೀಷ್ಮಾದಿಗಳಿದ್ದಾರೆ. ಅವರಿಗೆ ಅಣ್ಣನಿಗೆ ಭೀಷ್ಮಾದಿಗಳು ಸುಮ್ಮನಿದ್ದಾಗ ವಿದುರ ಮುಂದುವರೆದು ಹೇಳ್ತಾ ಇದ್ದಾನೆ. ಅದೇ ಧೈರ್ಯಶಾಲಿ ಮಹಾನೀತಿವಂತ. ವಿದುರ ಬಂದು ಹೇಳ್ತಾನೆ, ಒಂದು ಸಲ ಹೋಗಿ ಈಗಾಗಲೇ ಏಟಿನಿಂದ ಬಂದಿದ್ದಾರೆ, ಮತ್ತೆ ಪುನಃ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಅಣ್ಣನಿಗೆ ಹೇಳ್ತಿದ್ದಾನೆ, ಧೃತರಾಷ್ಟ್ರ ನಿಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ, ಮೃತ್ಯು ಮುಪಯಾಂತಿನ ಸಂಶಯೋತ್ರ. ಈ ಬಾರಿ ಏನಾದ್ರೂ ನೀನು ಅವರನ್ನು ತಡಿಲಿಲ್ಲ ಅಂತಂದ್ರೆ ಅವರೆಲ್ಲ ಹೋಗಿ ಸತ್ತು ಬರ್ತಾರೆ ನೋಡು, ಸತ್ತೇ ಹೋಗ್ತಾರೆ. ಅವ್ರು ಹಾಗೆ ಬರೋದಿಲ್ಲ. ಆದ್ರಿಂದ ನಿಶ್ಚಯವಾಗಿಯೂ ನಾನು ಇದನ್ನು ಮಾತು ಹೇಳ್ತಾ ಇದ್ದೀನಿ, ಇದರಲ್ಲಿ ಸಂದೇಹ ಪಡಬೇಡ, ನೀನು ಸತ್ತೇ ಬಿಡ್ತಾರೆ. ಯಾಕೆ ಅಂದ್ರೆ ಭೀಮಾರ್ಜುನರನ್ನ ಏನೂ ಅಂತ ತಿಳ್ಕೊಂಡಿದ್ದೀನಿ ನೀನು. ಭೀಮಾರ್ಜುನವು ವಿಷಹಿತು ನಹಿ ಕಶ್ಚನಾಸ್ತಿ ಸಾಮರ್ಥ್ಯಯುಕ್ ಸುರವರೇಶ್ವಪಿ. ದೇವಶ್ರೇಷ್ಠರಲ್ಲಿಯೂ ಕೂಡ ಭೀಮಾರ್ಜುನರನ್ನ ಎದುರಿಸುವವರು ಯಾರೂ ಇಲ್ಲ. ಅಂಥದ್ದು ಇವರು ಹೋಗಿ ಅವರನ್ನು ಯುದ್ಧ ಮಾಡಿ ಸೋಲಿಸಿ ಬರ್ತೇವೆ, ಆ ಕೃಷ್ಣ ಕೊಟ್ಟ ಉಡುಗೊರೆಗಳನ್ನೆಲ್ಲ ಕಸ್ಕೊಂಡು ಬರ್ತೇವೆ ಅಂತಂದ್ರೆ ಸಾಧ್ಯವೇ ಇವರಿಗೆ? ತಿಳಿದು ನೀನು ಹೀಗೆ ಸುಮ್ಮನೆ ಕೂತಿ ಅಂತಂದ್ರೆ ಸರಿ ಆಗೋದಿಲ್ಲ. ಈಗಾಗಲೇ 1 ವರ್ಷ ಆದರೂ ಅವರನ್ನು ಉಪೇಕ್ಷೆ ಮಾಡ್ತಾ ಇದ್ದೀನಿ. ನೀನು ಪಾಂಡವರನ್ನ ಅವರನ್ನು ಕರೆಸಿ ಅವರಿಗೆ ಎಲ್ಲ ಸರಿಯಾಗಿ ಸನ್ಮಾನ ಮಾಡಿ ಏನೂ ಮಾಡ್ತಾ ಇಲ್ಲ. ನಿನ್ನಿಂದ ಯಾವ ಸೂಚನೆನೂ ಬಂದಿಲ್ಲ, ಆಹ್ವಾನ ಬಂದಿಲ್ಲ ಅಂತ ಅವರಿನ್ನೂ ಮಾವಂದ್ರ ಮನೆಯಲ್ಲೇ ಇದ್ದಾರೆ, ದೃಪದನ ಮನೆಯಲ್ಲೇ ಇದ್ದಾರೆ. ಅವರು ಇಲ್ಲಿಂದ ಹೊರಗೆ ಹಾಕಿದ್ದಂತೂ ಹೌದು, ವಾರಣಾವತಕ್ಕೆ ಹೊರಗೆ ಹಾಕಿ ಅಲ್ಲಿ ಅವರನ್ನೇ ಕೊಲ್ಲುವ ಪ್ರಯತ್ನ ಇದೆಲ್ಲ ನಡೆದಿದೆ. ಏನೋ ಇರ್ಲಿ, ಅಲ್ಲಿಂದ ಹೋದ್ರು, ದೃಪದರಾಜನ ಮನೆಯಲ್ಲಿದ್ದಾರೆ. ಇನ್ನಾದ್ರೂ ನೀನು ಕರೆಸಿದ್ದಿ ಸರಿ, ಇಲ್ಲ ಅಂತಾದ್ರೆ ಮಹಾ ಅನರ್ಥ ಆದೀತು. ನಿನ್ನ ಕುಲ ಉಳಿಬೇಕು ಅಂತಂದ್ರೆ ಮೊದಲು ಅವರಿಗೆ ಆಹ್ವಾನ ಕೊಟ್ಟು ಕರೆಸು. ಇಷ್ಟು ಗಟ್ಟಿಯಾಗಿ ಹೇಳಿಬಿಟ್ಟ ವಿದುರ. ಸಜ್ಜನರನ್ನ ಎಂದೂ ಕೂಡ ಹಾಗೆ ಹೊರಗೆ ಹಾಕಿಸಬಾರ್ದು. ನೀನು ಹೋಗು ಅಂತ ಅಂದಿದ್ರೂ ಕೂಡ ಹೋಗು ಹಾಗೆ ಮಾಡಿದ್ದಿ. ಮಗನ ಮೇಲಿನ ವ್ಯಾಮೋಹದಿಂದ ಅಷ್ಟು ಕೆಲಸ ಮಾಡಿದ್ದಿ. ಈಗಾದ್ರೂ ಒಳ್ಳೆ ಮಾತಿನಿಂದ ಆಹ್ವಾನ ಮಾಡು, ಇಲ್ಲ ಅಂತ ಆದ್ರೆ ನಿನ್ನ ಕುಲ ನಾಶ ಆಗಿಬಿಡ್ತದೆ ನೋಡು, ನಿನಗೆ ಅಪಕೀರ್ತಿ ಬರ್ತದೆ ಅಂತ ಎಚ್ಚರಿಕೆ ಕೊಡು. ಆನೀತಯೇಚ ವಿನಿಯುಜ್ಯ ಸುಸಾಂತ್ವಪೂರ್ವಂ. ಒಳ್ಳೆ ಸಮಾಧಾನದ ಮಾತು ಹೇಳಿ ಬರ್ತಾರೆ. ಆನೀಯ ಯೋಜಯ ನೃಪೇಶು ತಥಾ ಅರ್ಧ ರಾಜ್ಯ ಕೊಡು. ಏವಂ ಕೃತೆ ತವ ಭವೇತ್ ಕುಲವೃದ್ಧಯೇಹಿ ಧರ್ಮಾಯ ಚೋಭಯ ವಿನಾಶಕರೋ ಅನ್ಯಥಾ ಸ್ಯಾಹ. ಹೀಗಿದ್ರೆ ನಿನ್ನ ಕುಲವೂ ವೃದ್ಧಿ, ನಿನಗೆ ಪುಣ್ಯವೂ ವೃದ್ಧಿ. ಇಲ್ಲ ಅಂತ ಆದ್ರೆ ನಿನ್ನ ಕುಲನಾಶ, ಪುಣ್ಯನಾಶ, ಎರಡು ಅಪಕೀರ್ತಿನೂ ಕಟ್ಕೊಳ್ತಿ. ಇಹಲೋಕ ಇಲ್ಲ, ಪರಲೋಕ ಇಲ್ಲ. ಆ ರೀತಿ ಆಗ್ತದೆ. ಮೊದಲು ಅವರನ್ನು ಕರೆಸು ಅಂದಾಗ ಬೇರೆ ಉಪಾಯ ಇಲ್ಲದೇನೆ ಧೃತರಾಷ್ಟ್ರ ವಿದುರನಿಗಷ್ಟು ಹೆದರಿಬಿಟ್ಟ. ವಿದುರನ ಮಾತಿಗೆ ಹೆದರಿ ನೀನೇ ಹೋಗಿ ಕರ್ಕೊಂಡು ಬಾ ಅಂತ ಅಂದದ್ದೇ ತಡ. ಮೊದಲೊಂದು ರಥ ರೆಡಿ ಮಾಡೇ ಬಂದಿದ್ನಂತೆ ವಿದುರ. ಇಷ್ಟೊಂದದ್ದೇ ತಡ, ಭಾರೀ ವೇಗದಿಂದ ರಥದಲ್ಲಿ ಕೂತ್ಕೊಂಡು ಬಂದಾಯ್ತು ಪಂಚಾಲ ದೇಶಕ್ಕೆ ಅಂತ ರಾಚಾರು. ಇತ್ಯುಕ್ತವತ್ತನು ತಥೇತ್ಯವದನ್ನದೀಜೋ ದ್ರೋಣ ಕೃಪಶ್ಚ ವಿದುರಂ ಸಂದೃಪೋಪ್ಯುವಾಚ ಯಾಶ್ಯಾನ ಏತಿ ಸಚ ವೇಗವತಾರಥೇನ. ಸುಮ್ನೆ ರಥೇನ ಅನ್ನೋದಿಲ್ಲ, ಸಚ ವೇಗವತಾರಥೇನ. ವೇಗವುಳ್ಳಂತಹ ಒಂದು ರಥದಲ್ಲಿ ಕೂತ್ಕೊಂಡು ಹೊರಟೇ ಬಿಟ್ನಂತೆ. ಸುಮ್ಮನೆ ಇಷ್ಟಕ್ಕೆ ಹೇಳ್ತಿದ್ನೋ ಇಲ್ವೋ, ಭೀಷ್ಮ, ದ್ರೋಣ, ಕೃಪಾ ಅವರು ಕೂಡ ವಿದುರನ ಮಾತನ್ನು ಅನುಮೋದನೆ ಮಾಡಿದ್ರಂತ. ಹೌದು, ವಿದುರ ಹೇಳಿದ್ದು ನಿಜ. ನಿನ್ನ ಕುಲವೃದ್ಧಿ ಆಗಬೇಕಾದ್ರೆ ಮೊದಲು ಪಾಂಡವರನ್ನ ಕಳಿಸು. ಅವರನ್ನ ಹೊರಗೆ ಹಾಕಿದ್ದಾರೆ ನಿನ್ನ ಮಕ್ಕಳು, ನೀನ್ ಕರೆಸು, ಕುಲವೃದ್ಧಿ ಆಗ್ತದೆ ಅಂತ ಅಂದಾಗ ಆ ಕುಲವೃದ್ಧಿಯ ಒಂದು ಆಸೆಯಿಂದ ವಿದುರನ್ನೇ ಕೊಟ್ಟು ಕಳಿಸಿದ. ವಿದುರ ಬಹಳ ವೇಗದಿಂದ ಬಂದಿದ್ದಾನೆ. ಪಂಚಾಲ ದೇಶಕ್ಕೆ ಬಂದು ಅಣ್ಣ ಹೇಳಿದ, ಧೃತರಾಷ್ಟ್ರ ಹೇಳಿದ ಬರಬೇಕು ಅಂತಂದಾಗ ಅಷ್ಟೊತ್ತಿಗೆ ಸರಿಯಾಗಿ ಗೊತ್ತಿತ್ತು ಕೃಷ್ಣನಿಗೆ ಇದು ನಡ್ದೇ ನಡೀತದೆ, ಇವತ್ತಲ್ಲ ನಾಳೆ ಕರೀತಾರೆ. ಕರೆದಾಗ ಅವ್ರ ಜೊತೆಗೆ ನಾವೂ ಹೋಗಿ ಅವರಿಗೆ ಬೆಂಬಲ ತೋರಿಸ್ಬೇಕು ಅಂತ ಕೃಷ್ಣ, ವ್ಯಾಸರು ಬಂದ್ಬಿಟ್ಟಿದ್ರಂತ. ವೇದವ್ಯಾಸದೇವರು, ಕೃಷ್ಣ ಎಲ್ಲ ಸೇರಿಕೊಂಡು ಪಾಂಡವರು ಹಸ್ತಿನಾಪುರಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ತತ್ಕಾಲ ಏವ ವಸುದೇವ ಸುತಶ್ಚ ಕೃಷ್ಣ ವ್ಯಾಸಶ್ಚ ತಾನ್ ಉಪಸಮೇತ್ಯ ದುರಂತ ಶಕ್ತಿ. ಬೇಕು ಅಂತ ಬಂದ್ರು. ಇವರಿಗೆ ನಮ್ಮ ಬೆಂಬಲ ಇದೆ ಅಂತ ತೋರಿಸ್ಲಿಕ್ಕೆ ವಾಸಿಷ್ಠ ಕೃಷ್ಣ, ಯಾದವ ಕೃಷ್ಣ ಬಂದ್ರು. ವಿದುರ ಅವರನ್ನೆಲ್ಲ ಕುಂತಿಯನ್ನು ಸೇರಿಸಿಕೊಂಡು ಕರ್ಕೊಂಡು ಬಂದಿದ್ದಾನೆ. ಬಂದವರು ಪಾಂಡವರ ಸಜ್ಜನಿಕೆಗೆ ನಾವಿಲ್ಲಿ ಬೆಲೆ ಕೊಡಬೇಕು, ಸಜ್ಜನಿಕೆ ನೋಡ್ಬೇಕು. ಬಂದವರು ತಮ್ಮದೇ ಒಂದು ಮನೆ ಇತ್ತು, ಪಾಂಡುರಾಜನ ಮನೆ ಇತ್ತು, ಅಲ್ಲೇ ವಾಸ ಮಾಡ್ತಿದ್ರು. ಅಲ್ಲಿಂದಲೇ ವಾರಣಾವತಕ್ಕೆ ಹೋದ್ರು. ವಾರಣಾವತದಿಂದ ಹಿಡಿಂಬವನ, ಏಕಚಕ್ರನಗರ, ಪಂಚಾಲ ದೇಶ ಎಲ್ಲಾ ಮಾಡ್ಕೊಂಡು ಮದುವೆ ಮಾಡ್ಕೊಂಡೇ ಬಂದ್ಬಿಟ್ರು. ದುರ್ಯೋಧನ ಏನೋ ಮಾಡ್ಲಿಕ್ಕೆ ಹೋದ, ದೊಡ್ಡದಾಗಿ ದ್ರೌಪದಿ ವಿವಾಹ ಮಾಡ್ಕೊಂಡೇ ಬಂದ್ಬಿಟ್ಟಿದ್ದಾರೆ.
ಬೇಕಾದಷ್ಟು ಸಂಪತ್ತು ಉಡುಗೊರೆಲ್ಲ ತಗೊಂಡು ಬಂದ್ರು. ಅಷ್ಟೆಲ್ಲ ತಗೊಂಡು ಬಂದಾಗ ಇನ್ನೇನು ಅಂತ ಹೇಳಿ ತಮ್ಮ ಮನೆಗೆ ತಾವು ಹೋಗ್ಲಿಲ್ಲಂತೆ, ಪಾಂಡುರಾಜನ ಮನೆಗೆ ಹೋಗ್ಲಿಲ್ಲ. ಹಿರಿಯರಿದ್ದಾಗ ಮೊದಲು ಅವ್ರ ಹತ್ರ ಹೋಗ್ಬೇಕು, ಅವರ ಆಶ್ರಯದಲ್ಲಿ ಇರಬೇಕು, ಅವರನ್ನು ಬಿಟ್ಟು ದೂರ ಸ್ವತಂತ್ರವಾಗಿ ನಾವು ಹೋಗೋದು ಸರಿಯಲ್ಲ ಅಂತ ಹೇಳ್ಕೊಂಡು ಬಂದು ಧೃತರಾಷ್ಟ್ರನ ಮನೆಗೆ ಪ್ರವೇಶ ಮಾಡಿದ್ರು. ಅವರ ಜನರಿಗೆಲ್ಲ ಭಾರಿ ಸಂಭ್ರಮ, ಭಾರಿ ಭವ್ಯವಾದ ಸ್ವಾಗತ ಏರ್ಪಾಡು ಮಾಡಿದ್ರಂತೆ. ವಾರಣಾವತಕ್ಕೆ ಹೋಗಿ ಸತ್ತಿದ್ರು ಅಂತ ಸುದ್ದಿ ಆಗಿತ್ತು. ಅಂತೂ ಏನೇ ಆಗ್ಲಿ ಅನಾಹುತ ಅದೆಲ್ಲ ಮೀರ್ಕೊಂಡು ಬಂದಿದ್ದಾರೆ ಅಂತಂದು ಭಾರಿ ಭವ್ಯವಾದ ಮೆರವಣಿಗೆ ಮಾಡಿ ಸ್ವಾಗತ ಮಾಡಿದ್ರು. ಇವರು ಧೃತರಾಷ್ಟ್ರನ ಮನೆಗೆ ಹೋಗಿ ಅಲ್ಲೇ ವಾಸ ಮಾಡಿದ್ರು. ಇದು ಧರ್ಮ, ಹಿರಿಯರ ಆಶ್ರಯದಲ್ಲಿರಬೇಕು ಅಂತ. ಆದ್ರೆ ಸ್ವಲ್ಪ ದಿವಸ ಆದ ಮೇಲೆ ಗಾಂಧಾರಿ ಬಂದು ಕುಂತಿ ಹತ್ರ ಹೇಳಿಲ್ಲಂತೆ, ಕುಂತಿ ಹೇಗಿದ್ರು ನಿನ್ ಗಂಡನ ಮನೆ ಇದ್ದೇ ಇದೆ, ಖಾಲಿ ಇದೆ, ಅದ್ರಲ್ಲಿ ಯಾರೂ ವಾಸವಾಗಿಲ್ಲ, ನೀನ್ ನಿನ್ನ ಮಕ್ಕಳನ್ನು ಕರ್ಕೊಂಡು ಅಲ್ಲಿ ಯಾಕೆ ಹೋಗಬಾರ್ದು ಅಂತ ಮೆಲ್ಲ ಶುರು ಮಾಡಿದ್ದ. ಇವಳಿಗೇನು ಊಟ ಹಾಕೋದೇನು ದೊಡ್ಡ ಸಮಸ್ಯೆ ಅಲ್ಲ, ಇವರೇ ತಂದು ದಿಗ್ವಿಜಯ ಮಾಡಿ ಬೇಕಾದಷ್ಟು ಸಂಪತ್ತು ಹಾಕಿದ್ದಾರೆ. ಆದ್ರೂ ಗಾಂಧಾರಿ ಬಂದು ಕುಂತಿ ಹತ್ರ ಮಾತು ಪ್ರಾರಂಭ ಮಾಡ್ತಿದ್ದಾಳೆ, ಪಾಂಡುರಾಜನ ಮನೆಗೆ ಹೋಗಿ ಅಲ್ಲಿರಬಹುದಲ್ಲ ನೀವು ಅಂತ. ಯಾಕೆ ಅಂದ್ರೆ ಗಾಂಧಾರಿ ಒಳ್ಳೆತನ ಇದು. ಗಾಂಧಾರಿ ದುರ್ಯೋಧನನ್ನ ಹಡ್ದವಳು ಅವಳೆ. ಆದ್ರೂ ಕೂಡ ದುರ್ಯೋಧನ ಎಂಥ ನೀಚ ಅನ್ನೋದು ಸಂಪೂರ್ಣ ಮನವರಿಕೆ ಆಗಿಬಿಟ್ಟಿತ್ತು ಗಾಂಧಾರಿ. ಆದ್ರಿಂದ ತನ್ನ ಮಗನ ಮೇಲೆ ಅವಳಿಗೆ ಜುಗುಪ್ಸೆ ಬಂದಿತ್ತು. ಗಾಂಧಾರಿ ಹೇಳೋ ಮಾತಿಷ್ಟೇನೆ, ಕುಂತಿ ನಿನ್ನ ಮಕ್ಕಳು ಏನೋ ಸತ್ತು ಹೋಗಿದ್ದಾರೆ ಅಂತ ಆಗಿತ್ತು, ಆದ್ರೂ ಬದುಕೆಲ್ಲ ಬಂದಿದ್ದಾರೆ, ಒಂದು ಕನ್ಯೆಯನ್ನ ಮದುವೆ ಮಾಡಿಕೊಂಡೇ ಬಂದಿದ್ದಾರೆ 5 ಜನ. ದ್ರೌಪದಿ ಕೃಷ್ಣ ತ್ರಿಲೋಕ ವನಿತಾಧಿಕ ರೂಪಸಾರ, ಎಷ್ಟು ತ್ರಿಲೋಕದ ವನಿತೆಯರಲ್ಲಿ ಅತ್ಯಧಿಕ ರೂಪಸಾರ ಉಳ್ಳವಳು ದ್ರೌಪದಿಯಾಗಿದ್ದಾಳೆ ಅಂತ ಯಾರು ನೋಡದೇ ಇರೋ ಗಾಂಧಾರಿ ಹೇಳೋದಿದೆ ಮಾತು. ನೋಡಿಲ್ಲ ಅವಳು ಇನ್ನು ದ್ರೌಪದಿ ಹೇಗಿದ್ದಾಳೆ ಅಂತ ನೋಡಿಲ್ಲ, ಗಂಡನ್ನೇ ನೋಡಿಲ್ಲ, ದ್ರೌಪದಿಯನ್ನೇ ನೋಡು. ಧೃತರಾಷ್ಟ್ರನನ್ನ ಮದುವೆ ಮಾಡಿಕೊಳ್ಳುವಾಗ್ಲೇನೆ ಕುರುಡನಾದವನೊಬ್ಬ ಗಂಡ ಆಗ್ತಾನೆ ಅಂತ ಗೊತ್ತಾದ ಕೂಡಲೇ ತಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡವಳು. ಅಂಥ ಪಾತಿವೃತ್ಯ ಧರ್ಮ ಗಾಂಧಾರಿದ್ದು, ಅಷ್ಟು ಪ್ರತಿಭಕ್ತಿ. ಅವರು ಯಾವುದನ್ನೂ ನೋಡದೇ ಇದ್ದಾಗ ಆ ಭಾಗ್ಯ ನನಗೆ ಯಾಕೆ ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ ಬಿಟ್ಲಂತೆ, ಗಂಡನಿಗಿಲ್ಲದ ಭಾಗ್ಯ ನನಗೆ ಬರಬಾರದು ಅಂತ. ಆ ರೀತಿ ಬಟ್ಟೆ ಕಟ್ಕೊಂಡವಳು ಈಗ ಹೇಳ್ತಿದ್ದಾಳೆ, ಕುಂತಿ ನಿನ್ನ ಸೊಸೆ ತ್ರಿಲೋಕ ವನಿತಾಧಿಕ ರೂಪಸಾರ, ಎಷ್ಟು ಬಣ್ಣಿಸಿರಬಹುದು ಯೋಚನೆ ಮಾಡ್ರಿ. ಗಾಂಧಾರಿ ಹತ್ರ ಬೇರೆ ಬೇರೆಯವರೆಲ್ಲ ಬಂದು ದ್ರೌಪದಿ ಹಾಗಿದ್ದಾಳೆ ಹೀಗಿದ್ದಾಳೆ ಅಂತ ಅವಳ ಸೌಂದರ್ಯವನ್ನ ವರ್ಣನೆ ಮಾಡಿದ್ದಾರೆ. ಮಹಾಭಾರತದ ಪ್ರಕಾರ ದ್ರೌಪದಿ ಓಡಾಡೋದನ್ನ ನೋಡಿ ಅವಳ ಗೆಜ್ಜೆ ಶಬ್ದ ಕೇಳಿ ಅವಳು ಇಷ್ಟು ಸುಂದರಿಯಾಗಿರಬಹುದು ಅಂತ ಅಂದ್ಕೊಂಡಿದ್ಲಂತ. ಹೆಂಗ್ ಗೆಜ್ಜೆ ಶಬ್ದ ನೋಡಿ ಹೆಂಗ್ ಊಹೆ ಮಾಡಿದ್ಲೋ ಏನೋ. ಆ ಲಕ್ಷಣವಂತಳು, ಆ ಗಾಂಭೀರ್ಯ, ಆ ನಡಿಗೆಯಲ್ಲೇ ಕಂಡು ಹಿಡ್ಕೊಂಡಿದ್ಲಂತ. ಜೊತೆಗೆ ಬಣ್ಣಿಸಿದ್ದನ್ನು ಕೂಡ ಕೇಳಿ ತಿಳ್ಕೊಂಡಿದ್ಲು. ಇನ್ಯಾರೋ ಬಂದು ಈ ಸುದ್ದಿನೂ ಹೇಳಿರಬಹುದು, ನಿನ್ನ ಮಗ ದುರ್ಯೋಧನ ಅವಳ ಮೇಲೆ ದೃಷ್ಟಿ ಹಾಕ್ತಿದ್ದಾನೆ ಅಂತಲೂ ಹೇಳಿರಬಹುದು. ಅದು ಅವಳಿಗೆ ಬಹಳ ಆಘಾತ ಆದದ್ದು. ಅದಕ್ಕೆ ಕುಂತಿ ಹತ್ರ ಬಂದು ಹೇಳ್ತಿದ್ದಾಳೆ, ಮೊದಲು ನೀವು ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು, ಸೊಸೆಯನ್ನು ಕರ್ಕೊಂಡು ಪಾಂಡುರಾಜನ ಮನೆಗೆ ಹೋಗಿ ಅಲ್ಲೇ ಇರ್ರಿ. ಯಾಕೆ ಅಂತಂದ್ರೆ ಇಲ್ಲಿ ನನ್ನ ಮಗ ದುರ್ಯೋಧನ, ಅವನ ಮೇಲೆ ನನಗೇ ನಂಬಿಕೆ ಇಲ್ಲ ಅಂದವಳು. ನಿನ್ನ ಸೊಸೆ ಬೇರೆ, ಅಂಥ ಸುಂದರಿ, ನಿನ್ನ ಸೊಸೆ ಅಂತ ಸುಂದರಿ ಇಲ್ಲ, ನನ್ನ ಮಗನಂಥ ನೀಚ ಇಲ್ಲ. ಇವರಿಬ್ರು ಒಂದೇ ಮನೆಯಲ್ಲಿದ್ದಾರೆ ಅಂತಂದ್ರೆ ಇನ್ನೊಂದು ಹೇಳಿಲ್ಲ, ನಿನ್ನ ಸೊಸೆ ಅಂತ ಸುಂದರಿ ಇಲ್ಲ, ನನ್ನ ಮಗನಂಥ ದುಷ್ಟ ಮತ್ತೊಬ್ಬನಿಲ್ಲ, ಭೀಮನಂಥ ಮಹಾಪರಾಕ್ರಮಿ ಮತ್ತೊಬ್ಬ ಇಲ್ಲ, ಅದು ಗೊತ್ತಿತ್ತು ಅವಳಿಗೆ. ಇಂಥ ಭೀಮನ ಇರುವಾಗ ಈ ಮನೆಯಲ್ಲಿ ಇವನೇನಾದ್ರೂ ಸ್ವಲ್ಪ ಎಡವಟ್ಟು ಮಾಡಿಬಿಟ್ಟ ಅಂತಂದ್ರೆ ನಮ್ಮ ಕುಲನಾಶಿ ಆಗಿ ಹೋಗಿಬಿಡ್ತದೆ. ದುರ್ಯೋಧನ ಜೀವ ಸಹಿತ ಉಳಿಲಿಕ್ಕಿಲ್ಲ ಭೀಮನ ಕೈಯಲ್ಲಿ. ಆದ್ರಿಂದ ಮೊದಲು ಈ ಅನಾಹುತ ತಪ್ಪಿಸಲಿಕ್ಕೆ ನಿನ್ನ ಸೊಸೆಯನ್ನ ಕರ್ಕೊಂಡು ನೀನ್ ಬೇರೆ ಮನೆಗೆ ಹೋಗು. ಎಂಥ ಮಾತು! ಮಹಾಭಾರತ ಕೊಡೋ ಸಂದೇಶ ಅಂದ್ರೆ ಇವೆಲ್ಲ ನಾವು ಗಮನಿಸಬೇಕಾದಂಥ ಅಚಾತುರ್ಯಗಳು ನಡಿಬಾರದು ಅಂತ ಅನ್ಬೇಕಾದ್ರೆ ಈ ರೀತಿ ಗಮನಿಸಬೇಕು. ಹಿರಿಯರು ಇದನ್ನೆಲ್ಲ ವಿಚಾರ ಮಾಡಬೇಕು. ಏನೇನು ಅನರ್ಥ ಆಗಬಹುದು ಮುಂದೆ ಅಂತ ಅನ್ನೋದನ್ನ ವಿಚಾರ ಮಾಡಿಕೊಂಡು ಅದಕ್ಕೆ ಬೇರೆ ಬೇರೆ ವ್ಯವಸ್ಥೆ ಮಾಡಿಬಿಡು. ಬೇರೆ ಮನೆಯಲ್ಲಿದ್ರು ಇದ್ದಾರೆ ಅಂತ 4 ಜನ ಅಂದ್ಕೊಂಡ್ರು ಚಿಂತೆ ಇಲ್ಲ, ಈ ಅನರ್ಥ ಉಳಿತದಲ್ಲ. ಪ್ರಾಯಶಃ ಗಾಂಧಾರಿಯ ಈ ದೂರಾಲೋಚನೆಯಿಂದ ದುರ್ಯೋಧನ ಬದುಕಿದ್ದ, ಮಹಾಭಾರತ ಯುದ್ಧ ತನಕ ಬದುಕಿದ್ದ. ಇಲ್ದಿದ್ರೆ ಏನಾಗ್ತಿತ್ತೋ ಏನೋ ಭೀಮನ ಕೈಯಲ್ಲಿ ಅವನ ಅವಸ್ಥೆ. ಅಷ್ಟು ಈ ಅಚಾತುರ್ಯ ತಪ್ಪಿಸಿದವಳು ಗಾಂಧಾರಿನೇ. ಕುಂತಿಪ್ರಯಾಹಿ ಸಹಿತ ಸ್ನುಷಯಾಗ್ರಹಂ ಸ್ವಂ ಭೀಮಾದ್ವಿಭೇಮಿ ನಿಜ ಪುತ್ರಕ ದುರ್ವಿನೀತ್ಯ. ನಿಜ ಪುತ್ರ ಅನ್ನೋದಲ್ಲ, ನಿಜ ಪುತ್ರಕ.
ಕ ಶಬ್ದ ಹಾಕಿದ್ರು ಕುಚ್ಚಿತ ಅಂತರ್ಥ. ನನ್ನ ಕೆಟ್ಟ ಮಗನ ದುಷ್ಟ ನಡತೆಗೆ ನಾನು ಭಯಪಟ್ಟಿದ್ದೇನೆ. ಜೊತೆಗೆ ಭೀಮ, ಜೊತೆಗೆ ಕೃಷ್ಣ, ತ್ರಿಲೋಕ ವನಿಕಾಧಿಕ ರೂಪಸಾರ ಯಸ್ಮಾದಿತಿ ಸ್ಮ ಸಸುತ ಪ್ರೇಯೌ ಗೃಹಂಸ. ಏನಾದ್ರೂ ನೆಪ ಹೇಳು, ಮತ್ತೆ ಇದನ್ನ ಹೇಳಬಾರದು, ಹಿಂಗೇನಾದ್ರೂ ದುರ್ಯೋಧನ ಎಡವಟ್ ಮಾಡ್ಯಾನು ಅಂತ ಅನ್ಬಾರ್ದು. ಕುಂತಿ ಈ ಸೂಕ್ಷ್ಮ ಗಮನಿಸಿ ಏನೋ ಒಂದು ನೆಪ ಹೇಳಿ ಅಲ್ಲಿಂದ ಅವರು ಪಾಂಡುರಾಜನ ಮನೆಗೆ ಹೋಗಿ ತಮ್ಮ ಸಜ್ಜನಿಕೆ ತೋರಿಸಲಿಕ್ಕೆ ಹಿರಿಯರ ಆಶ್ರಯದಲ್ಲಿರಬೇಕು ಅಂತ ಬಂದ್ರು. ಅವಳೇ ಯಾವಾಗ ಗಾಂಧಾರಿ ಹೇಳಿದ್ಲು ಕರ್ಕೊಂಡು ತಮ್ಮ ಮನೆಗೆ ತಾವು ಹೋಗಿದ್ದಾರೆ. ಈ ಅನರ್ಥ ತಪ್ಪಿಸಲಿಕ್ಕೆ ಮುಂದಾಗಬಹುದಾದಂತಹದ್ದು. ಊಷುಸ್ತಥೈವ ಪರಿವತ್ಸರ ಪಂಚಕಂತೆ, 5 ಪರಿವತ್ಸರ ಅಲ್ಲಿದ್ರಂತ ಪಾಂಡುರಾಜನ ಮನೆಯಲ್ಲೇ ವಾಸ ಮಾಡ್ಕೊಂಡಿದ್ರು. ಪರಿವತ್ಸರ ಅಂತ ಶಬ್ದ ಪ್ರಯೋಗ ಮಾಡಿದ್ದಾರೆ ನೋಡ್ರಿ ಆಚಾರ್ಯ. ಊಷುಸ್ತಥೈವ ಪರಿವತ್ಸರ ಪಂಚಕಂತೆ ಹರಿಕಥಾಮೃತಸಾರದಲ್ಲಿ ಹೇಳಿದ್ರು. ವತ್ಸರ, ಅನುವತ್ಸರ, ಸಂವತ್ಸರ, ಪರಿವತ್ಸರ, ಇಡಾವತ್ಸರ ಅಂತ 5 ಪ್ರಭೇದ. ಪರಿವತ್ಸರ ಅಂತಂದ್ರೆ ಗುರುಗ್ರಹದ ಒಂದು ಗತಿಯನ್ನು ಅವಲಂಬಿಸಿಕೊಂಡು ವರ್ಷ ನಿರ್ಧಾರ ಮಾಡಿದಾಗ ಅದಕ್ಕೆ ಪರಿವತ್ಸರ ಅಂತ ಕರೀತಾರೆ. ಗುರು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬದಲಾದಾಗ ಒಂದು ರಾಶಿಯಲ್ಲಿದ್ದ ಕಾಲ ಒಂದು ವರ್ಷ, ಒಂದು ಪರಿವತ್ಸರ ಅಂತ. ಹೆಚ್ಚು ಕಡಿಮೆ ಒಂದು ವರ್ಷನೇ ಆಗ್ತದೆ. ಸ್ವಲ್ಪ 1-2 ದಿವಸ ಏನಾದ್ರೂ ವ್ಯತ್ಯಾಸ ಆಗಬಹುದು. ಈ ರೀತಿ ಪರಿವತ್ಸರ ಅಂತ ಅದಕ್ಕೆ ಕರೀತಾರೆ. 5 ಪರಿವತ್ಸರಗಳ ತನಕ ಪಾಂಡುರಾಜನ ಮನೆಯಲ್ಲಿದ್ದು ಒಳ್ಳೆ ರೀತಿಯಲ್ಲಿ ಅವರು ಜನಪ್ರಿಯರಾಗಿ ಜನಾನುರಾಗವನ್ನು ಗಳಿಸಿಕೊಂಡಿದ್ರಂತೆ. ಕೃಷ್ಣಾಚತೇಷು ಪೃಥಗೇವ ಚತುಸ್ವರೂಪ. ಅಲ್ಲಿಂದ ಬರುವಾಗ ಧರ್ಮರಾಜನಿಗೆ 16 ವರ್ಷ, ಹಿಮಾಲಯದಿಂದ ಬರುವಾಗ ಪಾಂಡುಕೇಶ್ವರದಿಂದ ಬಂದಾಗ 16 ವರ್ಷ, 13 ವರ್ಷ ಇಲ್ಲಿದ್ರು. 13 ವರ್ಷ ಇದ್ದ ಮೇಲೆ ವಾರಣಾವತಕ್ಕೆ ಹೋದ್ರು. ವಾರಣಾವತಕ್ಕೆ ಹೋಗಿ ಅಲ್ಲಿ 6 ತಿಂಗಳಿದ್ರು. ಅಲ್ಲಿಂದ ಹಿಡಿಂಬವನಕ್ಕೆ ಹೋಗಿ ಏಕಚಕ್ರ ನಗರದಲ್ಲಿ ಸ್ವಲ್ಪ ಇದ್ದು 1 ವರ್ಷ ಪಂಚಾಲ ದೇಶದಲ್ಲಿದ್ದು ಇಲ್ಲಿ ಬಂದು 5 ಪರಿವತ್ಸರ ಅಂದ್ರೆ 5 ವರ್ಷಗಳ ಕಾಲ ಇಲ್ಲಿ ವಾಸ ಮಾಡ್ತಿದ್ದಾರೆ. ದ್ರೌಪದಿಯನ್ನು ವಿವಾಹ ಮಾಡಿಕೊಂಡು ಬಂದ ಮೇಲೆ ಹೇಗೆ ಇವರ ಸಂಸಾರ ನಡೀತು? 5 ಜನ ಗಂಡಂದ್ರು, ಒಬ್ಬ ಹೆಣ್ಣ ಮಗಳು. ಯಾವುದೇ ರೀತಿಯಾಗಿರತಕ್ಕಂಥ ಪಾಪ ಯಾರಿಗೂ ಬರಲಿಲ್ಲ, ಪಾತಿವ್ರತ್ಯಕ್ಕೆ ಚ್ಯುತಿ ಆಗಲಿಲ್ಲ. ಆ ರೀತಿಯಾಗಿ ಇವರ ಸಂಸಾರ ಹೇಗೆ ನಡೀತು ಅಂತಂದ್ರೆ ಶ್ರೀಮದಾಚಾರ್ಯ ಇಲ್ಲಿ ಆ 5 ವರ್ಷದ ಅವರ ಜೀವನದ ಕ್ರಮ ಹೇಳ್ತಾರೆ. ಎನ್ನೈವ ಸಾಭವತಃ ಪ್ರತಿವಾಸರಂಚ ಜನ್ಮಾಭವದ್ಯಭಿಮತೆ ಪೃಥಗೇವ ನಾಶಾತ್ ಪ್ರಾಯೋ ಹಿನಾಭಿಮತಿ ನಾಶಮವಾಪ ವಾಣಿ ತಸ್ಮಾನ್ಮರುಚ್ಚ ಸಕಲೇಶ್ವಭಿವಿಷ್ಟ ಆಸೀತ್. ಮಹಾಭಾರತದಲ್ಲಿ ಒಂದು ಶ್ಲೋಕ ಬರ್ತದೆ. ದ್ರೌಪದಿ ಪಾಂಡವರನ್ನು ವಿವಾಹ ಮಾಡಿಕೊಂಡ ಮೇಲೆ ಇದಂಚ ತತ್ರಾದ್ಭುತಮುತ್ತಮಂ ತದಾ ದಧಾತಿ ಕೃಷ್ಣ ವಪುಷಾತಿ ಮಾನುಷಂ ಮಹಾನುಭಾವ ಕಿಲ ಸಾಧು ಮಧ್ಯಮ ಬಭೂವ ಕನ್ಯೈವ ಗತೆ ಗತೆ ಹನಿ. ದ್ರೌಪದಿ ದಿನ ದಿನ ಕನ್ಯೆ ಆಗ್ತಿದ್ಲಂತ, ದಿನ ಕನ್ಯೆ ಆಗ್ತಿದ್ಲು ಅಂತ ಹೇಳಿದ್ದಾರೆ. ಆಚಾರ್ಯರು ಅದೇ ಶಬ್ದವನ್ನ ತಮ್ಮ ಶ್ಲೋಕದಲ್ಲಿಯೂ ಪ್ರಯೋಗ ಮಾಡ್ತಾರೆ. ಶುದ್ಧೈವ ಸಾಹಿ ತತ ಏವ ದಿನೇ ದಿನೇ ಚ ಸಮ್ಮೋಹತೋ ಮರಣವದ್ಭವತೀಹ ಕನ್ಯಾ. ಅದೇ ಶಬ್ದ ತಗೊಂಡು ಇಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಮಹಾಭಾರತಕ್ಕೆ. ದ್ರೌಪದಿ ದಿನೇ ಕನ್ಯೆ ಆಗ್ತಿದ್ಲು ಅಂದ್ರೆ ಏನರ್ಥ? ಅವರ ಸಂಸಾರದ ಒಂದು ಅದ್ಭುತವಾದ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಇತಿಹಾಸದಲ್ಲಿ, ಪ್ರಪಂಚದಲ್ಲಿ ಎಲ್ಲೆಲ್ಲೂ ಕಾಣಲಿಕ್ಕೆ ಸಿಗೋದಿಲ್ಲ ಅಂಥ ಒಂದು ವಿಚಿತ್ರ ಸಂಗತಿ. ದ್ರೌಪದಿ ದೇವಿ ಯಾವತ್ತೂ ಅದೊಂದು ಒಪ್ಪಂದ ಮಾಡಿಕೊಂಡಿದ್ರಂತ. ಒಂದೊಂದು ದಿನಕ್ಕೆ ಒಬ್ಬೊಬ್ಬರ ಜೊತೆಗೆ ಅವಳು ವಾಸ ಮಾಡಿಕೊಂಡಿರಬೇಕು, ದ್ರೌಪದಿ ದೇವಿ ಸಂಸಾರ ಮಾಡಿಕೊಂಡಿರಬೇಕು ಅಂತ. ಯಾವತ್ತೂ ಯುಧಿಷ್ಠಿರನ ಜೊತೆಗಿರ್ತಾ ಇದ್ಲು. ಅವತ್ತಿನ ದಿವಸ ಆ ದೇಹದಲ್ಲಿ ಯಾರಿರ್ತಿದ್ರು? ಶ್ಯಾಮಲಾದೇವಿ. ಅವಳಿಗೆ ಆ ದೇಹದ ಮೇಲೆ ಇದು ನನ್ನ ದೇಹ ಅಂತ ಅಭಿಮಾನ ಬರ್ತಿತ್ತಂತ. ಉಳಿದವರಿಗೆ ಶಚಿ, ಉಷಾದೇವಿ ಅವರಿಗೆಲ್ಲ ಅಭಿಮಾನ ನಾಶ ಆಗ್ತಿತ್ತಂತ. ಶ್ಯಾಮಲಾದೇವಿಗೆ ಅವತ್ತು ಅಭಿಮಾನ ಇರಬೇಕು ದೇಹದ ಮೇಲೆ. ಆದ್ದರಿಂದ ಉಳಿದವರು ಯಾರೂ ಕೂಡ ಧರ್ಮರಾಜನ ಜೊತೆಗೆ ಸಂಸಾರ ಮಾಡಿದ್ರು ಅಂತ ಆಗ್ತಾನೆ ಇದ್ದಿಲ್ಲ. ಅವರ ಪಾತಿವ್ರತ್ಯಕ್ಕೆ ಚ್ಯುತಿ ಬಂದರೆ. ಯಾಕೆ ಅಂದ್ರೆ ಅವರಿಗೆ ದೇಹದ ಮೇಲೆ ಅಭಿಮಾನನೇ ಹೋಗಿಬಿಡ್ತಿತ್ತು. ಯಾವತ್ತು ಅರ್ಜುನನ ಜೊತೆಗೆ ದ್ರೌಪದಿ ದೇವಿ ಇರ್ತಿದ್ಲು, ಅವತ್ತಿನ ದಿವಸ ಶಚಿದೇವಿಗೆ ಆ ದೇಹದ ಮೇಲೆ ಅಭಿಮಾನ ಬರ್ತಿತ್ತಂತ. ಆ ದಿನ ಮುಗಿದು ಕೂಡ್ಲೆ ಅಭಿಮಾನ ನಾಶ ಆಗ್ತಿತ್ತಂತ. ಈ ರೀತಿ 4 ಜನ ಇರುವಾಗ, ಅವರವ್ರ ಜೊತೆಗಿರುವಾಗ
ಒಂದು ದಿನಕ್ಕೆ ಆ ದೇವತೆಗೆ, ಆ ಸ್ತ್ರೀ ದೇವತೆಗೆ ಅಭಿಮಾನ ಬರಬೇಕು. ಆ ದಿವಸ ಮುಗಿದ ಕೂಡಲೇ ಆ ದೇಹದ ಮೇಲೆ ಅಭಿಮಾನ ನಾಶ ಆಗಿಬಿಡ್ತು. ಇನ್ನೊಬ್ಬರಿಗೆ ಅಭಿಮಾನ ಹುಟ್ಟುತ್ತಿತ್ತು. ಆ ದಿನ ಮುಗಿದ ಕೂಡಲೇ ಅವರಿಗೆ ಆ ದೇಹದ ಮೇಲೆ ನನ್ನ ದೇಹ ಅನ್ನೋ ಅಭಿಮಾನ ನಾಶ ಆಗ್ತಿತ್ತು. ಭಾರತೀ ದೇವರಿಗೆ ಹೇಗೆ ಅವರಿಗೆ ದೇಹದ ಮೇಲೆ ಅಭಿಮಾನ ನಾಶ ಆಗ್ತದೋ ಅಂತ ಕೇಳಿದ್ರೆ, ಭಾರತೀ ದೇವರಿಗೆ ಮಾತ್ರ ಪ್ರತಿನಿತ್ಯವೂ ಕೂಡ ಅವರಿಗೆ ದೇಹದ ಮೇಲೆ ಅಭಿಮಾನ ಇರ್ತಿತ್ತು, ಎಚ್ಚರಿಕೆ ಇರ್ತಿತ್ತು. ಹಾಗಾದ್ರೆ ಯಾವತ್ತು ದ್ರೌಪದಿ ದೇವಿ ಧರ್ಮರಾಜನ ಜೊತೆಗೆ ಸಂಸಾರ ಮಾಡ್ತಿದ್ಲು, ಅವತ್ತು ದ್ರೌಪದಿ ದೇಹದಲ್ಲಿ ಶ್ಯಾಮಲೆನೂ ಇದ್ಲು, ಜೊತೆಗೆ ಭಾರತೀ ದೇವಿನೂ ಇದ್ದಾಳೆ. ಅವತ್ತಿನ ದಿವಸ ಧರ್ಮರಾಜ ದ್ರೌಪದಿ ದೇವಿ ಜೊತೆಗೆ ವಾಸ ಮಾಡಿದ ಅಂತಂದ್ರೆ ಧರ್ಮರಾಜನಿಗೆ ದೋಷ ಬಂತೋ ಇಲ್ಲೋ, ಭಾರತೀ ಸಂಘದ ದೋಷ ಬಂತೋ ಇಲ್ಲೋ. ಅದೇ ದೇಹದಲ್ಲಿ ಭಾರತಿ ಅಭಿಮಾನ ಸಹಿತಳಾಗಿದ್ದಾಳೆ. ಶಚಿ ಸಂಘದ ದೋಷ ಬರಲಿಲ್ಲ, ಯಾಕೆಂದ್ರೆ ಶಚಿಗೆ ಅಭಿಮಾನ ಇದ್ದಿಲ್ಲ, ಉಷಾದೇವಿಗೆ ಅಭಿಮಾನ ಇದ್ದಿಲ್ಲ. ಭಾರತೀ ದೇವರಿಗೆ ಮಾತ್ರ ಅಭಿಮಾನ ಇರ್ತದೆ. ಅಥವಾ ಇದು ಒಂದು ಪ್ರಶ್ನೆ, ಭಾರತೀ ದೇವಿ ಅಭಿಮಾನ ಸಹಿತಳಾಗಿರೋದ್ರಿಂದ ಭಾರತೀ ದೇವಿಗೆ ಧರ್ಮರಾಜನ ಸಂಘದ ದೋಷ ಬಂತೋ ಇಲ್ಲೋ ಅಂತ ಒಂದು ಪ್ರಶ್ನೆ ಬರ್ತದೆ. ಈ ಕಡೆ ಧರ್ಮರಾಜನಿಗೂ ಪರಸ್ತ್ರೀ ಸಂಘ ದೋಷ, ಭಾರತೀ ದೇವಿ ಎಚ್ಚರಿಕೆಯಲ್ಲಿ ಆ ದೇಹದಲ್ಲಿ ಅಭಿಮಾನ ಸಹಿತಳಾಗಿರೋದ್ರಿಂದ ಧರ್ಮರಾಜನ ಸಂಘದ ದೋಷ ಹೀಗೆ ಬಂತೋ ಇಲ್ವೋ ಅಂತಂದ್ರೆ, ಅದಕ್ಕೆ ಆಚಾರ್ಯ ಹೇಳಿದ್ರು, ಯಾವತ್ತು ದ್ರೌಪದಿ ದೇವಿ ಧರ್ಮರಾಜನ ಜೊತೆಗೆ ವಾಸ ಮಾಡ್ತಿದ್ಲು ಅವತ್ತು ಧರ್ಮರಾಜನಲ್ಲಿ ವಾಯುದೇವರು ವಿಶೇಷ ಆವೇಶವುಳ್ಳವರಾಗಿರ್ತಿದ್ರು. ಹಾಗಿದ್ರೆ ಇನ್ನೂ ದೋಷ ಬಂತು. ವಿಶೇಷ ಆವೇಶ ವಾಯುದೇವರದ್ದಿದೆ ಅಂತಂದಾಗ ವಾಯುದೇವರಿಗೆ ಶಚಿ ಶ್ಯಾಮಲಾದೇವಿ ಸಂಘ ಆಯಿತು, ಭಾರತೀ ದೇವಿಯರಿಗೆ ವಾಯುದೇವರದ್ದು ಸಂಘ ಆಯಿತು, ಧರ್ಮರಾಜನದ್ದು ಸಂಘ ಆಯಿತು. ಈ ಕಡೆ ಧರ್ಮರಾಜನಿಗೆ ಭಾರತೀ ಸಂಘ, ಆ ಧರ್ಮರಾಜನಲ್ಲಿ ಆವಿಷ್ಟನಾದಂಥ ವಾಯುದೇವರಿಗೆ ಶ್ಯಾಮಲಾದೇವಿ ಸಂಘ. ಹೀಗಾಯ್ತೋ ಇಲ್ವೋ ಅಂತಂದ್ರೆ ಅದಕ್ಕೂ ಹೇಳ್ತಾರೆ, ವಾಯುದೇವರು ಏನ್ ಮಾಡ್ತಿದ್ರು ಅಂತಂದ್ರೆ ಧರ್ಮರಾಜನ ಒಳಗಡೆ ಆವಿಷ್ಟರಾಗಿ ಆ ಧರ್ಮರಾಜನ ಬುದ್ಧಿಯನ್ನು ಶೋಧನೆ ಮಾಡ್ತಿದ್ರಂತೆ. ಧರ್ಮರಾಜನ ಒಳಗೆ ಆವಿಷ್ಟನಾಗಿ ಆ ಧರ್ಮರಾಜ ದ್ರೌಪದಿ ದೇವಿ ಜೊತೆಗಿರುವಾಗ ದ್ರೌಪದಿ ದೇಹದಲ್ಲಿರ್ತಕ್ಕಂಥ ಶ್ಯಾಮಲೆ ಮೇಲೆ ಮಾತ್ರ, ತನ್ನ ಪತ್ನಿ ಮೇಲೆ ಮಾತ್ರ ಅವನಿಗೆ ಭಾವನೆ ಇರಬೇಕು. ಅಲ್ಲಿ ಅದೇ ದೇಹದಲ್ಲಿರ್ತಕ್ಕಂಥ ಭಾರತೀ ದೇವಿಯ ಮೇಲೆ ಒಂದು ಸ್ವಲ್ಪವೂ ಕೂಡ ಮನೋವಿಕಾರ ಆಗಿರಬಾರದು, ಭಾವನೆ ಬಂದಿರಬಾರದು. ಆ ರೀತಿಯಾದ ಬುದ್ಧಿ ಶೋಧನೆಯನ್ನ ಮಾಡಲಿಕ್ಕೆ ವಾಯುದೇವರು ಧರ್ಮರಾಜನ ದೇಹದಲ್ಲಿ ಪ್ರವೇಶ ಮಾಡ್ತಿದ್ದರು. ಧರ್ಮರಾಜನಿಗೆ ಮಾತ್ರ ಈ ಬುದ್ಧಿ ಶೋಧನೆ ಮಾಡ್ತಾ ಇದ್ದದ್ದಲ್ಲ, ಅದೇ ದ್ರೌಪದಿ ದೇಹದಲ್ಲಿರ್ತಕ್ಕಂಥ ಭಾರತೀ ದೇವಿಗೂ ಕೂಡ ಈ ರೀತಿ ಬುದ್ಧಿ ಶೋಧನೆ ಮಾಡ್ತಿದ್ರಂತೆ. ಮಾಡಿ ಧರ್ಮರಾಜನ ಜೊತೆಗೆ ದ್ರೌಪದಿ ದೇವಿ ಇರುವಾಗ ಅವತ್ತಿನ ದಿವಸ ಧರ್ಮರಾಜನಲ್ಲಿ ಆವಿಷ್ಟನಾದಂಥ ವಾಯುದೇವರಿಗೂ ಈ ದ್ರೌಪದಿ ದೇಹದಲ್ಲಿರ್ತಕ್ಕಂಥ ಭಾರತೀ ದೇವಿಗೂ ಸಂಸಾರ, ಮತ್ತೆ ಧರ್ಮರಾಜನಿಗೂ ಯುಧಿಷ್ಠಿರನಿಗೂ ಶ್ಯಾಮಲಾದೇವಿಗೂ ಸಂಸಾರ. ಭಾರತೀ ದೇವಿಗೆ ಧರ್ಮರಾಜನ ವಿಷಯದಲ್ಲಿ ವ್ಯಾಮೋಹ ಬರದೇ ಇರುವಂತೆ ಬುದ್ಧಿ ಶೋಧನೆ ಮಾಡ್ತಿದ್ರು, ಧರ್ಮರಾಜನಿಗೆ ಭಾರತೀ ದೇವಿಯಲ್ಲಿ ಮನಸ್ಸು ಬಾರದಂತೆ ಬುದ್ಧಿ ಶೋಧನೆ ಮಾಡ್ತಾ ಇದ್ರಂತೆ. ಒಂದೇ ಮನೆಯಲ್ಲಿ ಎರಡು ಕುಟುಂಬ ಇರಬಹುದು, ಮಗ ಸೊಸೆನೂ ಇರ್ತಾರೆ, ಮಗಳು ಅಳಿಯನೂ ಇರ್ತಾರೆ, ತಂದೆ ತಾಯಿಗಳೂ ಇರ್ತಾರೆ ಒಂದೇ ಮನೆಯಲ್ಲಿ. ಆ ರೀತಿಯಾಗಿ ಒಬ್ಬರಿಗೊಬ್ಬರ ಮೇಲೆ ವ್ಯಾಮೋಹ ಬರದಂತೆ ಯಾವ ರೀತಿ ನಡ್ಕೊಂಡು ಹೋಗ್ತದೋ ಹಾಗೆ ದ್ರೌಪದಿ ದೇವಿಯ ದೇಹದಲ್ಲಿ ಭಾರತೀ ದೇವಿ ನಿರಂತರ ನಿತ್ಯ ಅಭಿಮಾನ ಉಳ್ಳವರಾಗೇ ಇರ್ತಿದ್ರು, ಅವರಿಗೆ ಅಭಿಮಾನ ನಾಶ ಆಗುವುದಿಲ್ಲ. ವಾಯುದೇವರು ಕೂಡ ಹಾಗೆ ಧರ್ಮರಾಜಾದಿಗಳಲ್ಲಿರ್ತಿದ್ರು. ಈ ಅಚಾತುರ್ಯ ಆಗದಂತೆ ಆ ಬುದ್ಧಿ ಶೋಧನೆ ಮಾಡ್ತಾ ಇದ್ದವರು. ಇದು ಅಲ್ಲಿ ಮಾತ್ರ ಅಲ್ಲ, ದೇಶದಲ್ಲಿ ಒಂದು ಊರಿನಲ್ಲಿ ಒಂದು ಮನೆಯಲ್ಲಿ ಅನೇಕ ಕುಟುಂಬಗಳಿದ್ದಾಗ ಅಲ್ಲಿ ಬುದ್ಧಿ ಶೋಧನೆ ಮಾಡಿ ಅಚಾತುರ್ಯ ಪ್ರಮಾದ ಆಗದಂತೆ ಕಾಪಾಡುವವರು ಮುಖ್ಯ ಪ್ರಾಣದೇವರು ಅಂತ ರಾಘವೇಂದ್ರ ಸ್ವಾಮಿಗಳು ಗುರುತಿಸಿ ಹೇಳ್ತಾ ಇದ್ದಾರೆ. ಪ್ರತಿಕ್ಷಣಂ ಬುದ್ಧಿ ಶೋಧಕೇನ ಸರ್ವಕರ್ಮ ಸಾಕ್ಷಿಣ ಅಂತನ್ನುವಾಗ ಈ ಮಾತು ಹೇಳ್ತಾರೆ. ಹೀಗೆ ವಾಯುದೇವರ ಅದ್ಭುತ ವ್ಯಾಪಾರ ಇದು. ಆಯ್ತು, ಯಾವತ್ತು ಧರ್ಮರಾಜನ ಸರದಿ ಮುಗಿತು ಅವತ್ತಿನ ದಿವಸ ಆ ದೇಹಕ್ಕೆ ಏನಾಗ್ತಿತ್ತು ಅಂತಂದ್ರೆ ಅದು ಮರಣ ಇದ್ದ ಹಾಗೆ ಲೆಕ್ಕ, ಆ ದೇಹ ಮೃತವಾಯಿತು ಅಂತಲೇ ಲೆಕ್ಕ. ಯಾಕೆ ಅಂದ್ರೆ ಆ ಶ್ಯಾಮಲಾದೇವಿಗೆ ಅಭಿಮಾನ ಹೋಗ್ತಿತ್ತು. ದೇಹದ ಮೇಲಿನ ಅಭಿಮಾನ ಹೋಯ್ತು ಅಂತಂದ್ರೆ ಅದು ಮರಣ. ಅರೆ, ದೇಹದ ಮೇಲೆ ಅಭಿಮಾನ ಹೋಯ್ತು ಅಂದ್ರೆ ಮರಣ ಯಾಕೆ? ಸುಪ್ತಿ ಆಗಬಹುದಲ್ಲ, ಸುಪ್ತಿ ಅಲ್ಲ. ಸುಪ್ತಿ ಅಥವಾ ಯಾವುದೋ ಭೂತಾವೇಶ ಆದಾಗ
ಮೂರ್ಛೆ ಬಂದಾಗ ಆ ಜೀವನಿಗೆ ದೇಹದ ಮೇಲೆ ಅಭಿಮಾನ ಇರೋದಿಲ್ಲಂತ. ಆದರೆ ಈ ದ್ರೌಪದಿ ದೇಹಕ್ಕೆ ಮಾತ್ರ ಅದು ಮರಣ ಅಂತಲೇ ಅಂತಾರೆ ಆಚಾರ್ಯ, ವ್ಯಾಸರು ಹಾಗೆ ಅಂತಾರೆ. ಯಾಕೆಂದ್ರೆ ಅದು ಸುಪ್ತಿ ಅಲ್ಲ, ನಿದ್ದೆ ಅಲ್ಲ, ಮೂರ್ಛೆ ಅಲ್ಲ, ಭೂತಾವೇಶ ಅಲ್ಲ. ನಿದ್ದೆ, ಭೂತಾವೇಶ ಅಥವಾ ಮೂರ್ಛೆ ಇದ್ದಾಗ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ ಅನ್ನೋದು ಹೌದು ಆ ಜೀವಕ್ಕೆ. ಆದರೆ ಹರಿಸ್ಮರಣೆ ಇರೋದಿಲ್ಲಂತ. ನಿದ್ದೆ ಬಂದಾಗ ಹರಿಸ್ಮರಣೆ ಯಾವ ಚೇತನಕ್ಕೂ ಇರೋದು. ದೇಹದ ಮೇಲೆ ಅಭಿಮಾನನೂ ಇರೋದಿಲ್ಲ, ಹರಿಸ್ಮರಣೆನೂ ಇರೋದಿಲ್ಲ. ಮೂರ್ಛೆ ಬಂದಾಗ್ಲೂ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ, ಹರಿಸ್ಮರಣೆ ಇರೋದಿಲ್ಲ. ಇನ್ನೊಂದು ಯಾವುದೋ ಭೂತ ಆವೇಶ ಆಯಿತು ಅಂತಂದ್ರೆ ಆವಾಗ ಆ ಜೀವನಿಗೆ ತನ್ನ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ ಅಂತ, ಇನ್ನೊಂದು ಭೂತ ಆವೇಶ ಆಗಿರ್ತದೆ. ಆದ್ರಿಂದ ದೇಹದ ಮೇಲೆ ಅಭಿಮಾನ ಇರೋದಿಲ್ಲ, ಆದರೆ ಹರಿಸ್ಮರಣೆ ಇರೋದಿಲ್ಲ. ಇಲ್ಲೇನಾಗ್ತಿತ್ತು ಅಂತಂದ್ರೆ ಈ ಶಚಿ, ಶ್ಯಾಮಲ, ಉಷಾ ಇವರೆಲ್ಲ ಇದ್ರಲ್ಲ ದ್ರೌಪದಿ ದೇಹದಲ್ಲಿ. ಯಾವತ್ತು ಧರ್ಮರಾಜನ ಸರದಿ ಮುಗಿತಿತ್ತು, ಆಮೇಲೆ ಶ್ಯಾಮಲಾದೇವಿಗೆ ಆ ದೇಹದ ಮೇಲೆ ಅಭಿಮಾನ ಇಲ್ಲ, ಆದ್ರೆ ಹರಿಸ್ಮರಣೆ ಇರ್ತಿತ್ತು. ದೇಹಾಭಿಮಾನ ಇಲ್ಲ, ಹರಿಸ್ಮರಣೆ ಇರ್ತಿತ್ತು ಅಂತಂದ್ರೆ ಸಾಧುಗಳ ಮರಣ ಹಾಗಿರ್ತದಂತ. ಸಾಧುಗಳು ಮರಣ ಹೊಂದಿದರೆ ಅವರಿಗೆ ದೇಹದ ಮೇಲೆ ಅಭಿಮಾನ ಹೋಗಿಬಿಡ್ತದೆ ಮರಣ ಹೊಂದಿದಾಗ, ಆದ್ರೆ ಹರಿಸ್ಮರಣೆ ಮಾತ್ರ ಇದ್ದೇ ಇರ್ತದಂತ. ಆ ರೀತಿ ಇಲ್ಲಿ ಆ ಶ್ಯಾಮಲಾದಿಗಳಿಗೆ ಹರಿಸ್ಮರಣೆ ಇರ್ತಿತ್ತು, ದೇಹದ ಮೇಲೆ ಅಭಿಮಾನ ಇರ್ತಿದ್ದಿಲ್ಲ. ಆದ್ರಿಂದ ಇದು ನಿದ್ದೆ ಅಲ್ಲ, ಭೂತಾವೇಶ ಅಲ್ಲ, ಮೂರ್ಛೆ ಅಲ್ಲ. ಮತ್ತೇನು ಅಂದ್ರೆ ಮರಣ. ಮಾರನೇ ದಿವಸ ಅರ್ಜುನನ ಜೊತೆಗೆ ವಾಸ ಪ್ರಾರಂಭ ಆಗುವಾಗ ಶಚೀದೇವಿಗೆ ಅಭಿಮಾನ ಬರ್ತಿತ್ತಂತೆ. ಶಚೀದೇವಿಗೆ ಅಭಿಮಾನ ಉಂಟಾದ ಕೂಡಲೇ ಮತ್ತೆ ಆ ದೇಹಕ್ಕೆ ಉತ್ಪತ್ತಿ ಆದ ಹಾಗೆ ಲೆಕ್ಕ ಅಂತ. ಉತ್ಪತ್ತಿ ಆಗ ಶಚೀದೇವಿ ಸರದಿ ಮುಗಿದು ಕೂಡಲೇ, ಆ ದಿನ ಕಳೆದು ಕೂಡಲೇ ಆ ದೇಹಕ್ಕೆ ಮರಣ ಅಂತ. ಯಾಕೆಂದ್ರೆ ಆ ಶಚಿಗೆ ಅಭಿಮಾನ ಹೋಗಿಬಿಡ್ತಿತ್ತು, ಮರಣ. ಮಾರನೇ ದಿವಸ ಇವಳಿಗೆ ಅಭಿಮಾನ ಬರ್ತಿತ್ತು, ಇನ್ನೊಬ್ರಿಗೆ ಉಷಾದೇವಿಗೆ ಅಭಿಮಾನ ಬರ್ಬೇಕು. ಅಭಿಮಾನ ಬಂದಾಗ ಮತ್ತೆ ದ್ರೌಪದಿ ದೇಹಕ್ಕೆ ಉತ್ಪತ್ತಿ. ಇದನ್ನ ಮನಸ್ಸಿನಲ್ಲಿಟ್ಟುಕೊಂಡು ಈ ರೀತಿ ಉಳಿದವರಿಗೆಲ್ಲ ಅಭಿಮಾನ ಹೋಗ್ತಿತ್ತು. ಭಾರತೀ ದೇವರಿಗೆ ಅಭಿಮಾನ ಇದ್ರೂ ಕೂಡ ಯಾವ ದೋಷವೂ ಆಗ್ಲಿಲ್ಲ, ಯಾವ ದೋಷವೂ ಆಗ್ಲಿಲ್ಲ. ಈ ರೀತಿ ಅಭಿಪ್ರಾಯ ಇಟ್ಟುಕೊಂಡು ವೇದವ್ಯಾಸ ದೇವರು ಬಭೂವ ಕನ್ಯೈವ ಗತೇ ಗತೇ ಹನಿ ಎಂದು ದಿನೇ ದಿನೇ ಕನ್ಯಾತ್ವ ಬರ್ತಿತ್ತಂತೆ ಆ ದೇಹಕ್ಕೆ, ಮತ್ತೆ ಇನ್ನೊಬ್ಬರ ಜೊತೆಗೆ ಸಂಸಾರ. ಆಗ ಇನ್ನೊಂದು ದೋಷ ಬಂತು, ಕನ್ಯಾತ್ವ ಬರ್ತಿತ್ತು ಅಂತಂದು ಕೂಡಲೇ ಹಾಗಾದ್ರೆ ಮಾರನೇ ದಿವಸ ಅರ್ಜುನನ ಜೊತೆಗೆ ದ್ರೌಪದಿ ಇರುವಾಗ ಅರ್ಜುನ ಕನ್ಯಾ ಸಂಘ ಮಾಡಿದ ಅನ್ನೋ ದೋಷ ಬಂತು. ಶಚಿ ಹೊಸದಾಗಿ ದೇಹಾಭಿಮಾನ ಬಂದ ಕೂಡಲೇ ಅದೇ ಉತ್ಪತ್ತಿ. ನಮಗ್ ಹುಟ್ಟು ಅಂದ್ರೆ ಏನು, ನಮಗೆ ದೇಹದ ಹುಟ್ಟು ಅಂದ್ರೆ ಅರ್ಥ ಏನು? ಈ ದೇಹ ಬಂದ ಕೂಡಲೇ ದೇಹದ ಮೇಲೆ ನಂದು ಅನ್ನೋ ಅಭಿಮಾನ ಶುರುವಾಗ್ತದೆ, ಅದೇ ಹುಟ್ಟು. ಮರಣ ಅಂದ್ರೆ ಅರ್ಥ ಏನು? ದೇಹದ ಮೇಲೆ ಅಭಿಮಾನ ಪೂರ್ತಿ ಹೋಯ್ತು ಅಂತಂದ್ರೆ ಮರಣ. ಅದೇ ರೀತಿ ಆಗುವಾಗ ದ್ರೌಪದಿಗೆ ದಿನೇ ದಿನೇ ಕನ್ಯಾತ್ವ ಬರ್ತಿತ್ತು ಅಂತ ಬಭೂವ ಕನ್ಯೈವ ಗತೇ ಗತೇ ದಿನೇ, ದಿನ ದಿನ ಹೋದಾಗ ಕನ್ಯಾತ್ವ ಬರ್ತಿತ್ತು ಅಂತಂದ್ಮೇಲೆ ಮಾರನೇ ದಿನದವರು ಕನ್ಯಾ ಸಂಘ ಮಾಡಿದ್ರು ಅಂತ ಆಯ್ತೋ ಇಲ್ವೋ? ಇವಳು ಕೂಡ ಕನ್ಯಾವಸ್ಥೆಯಲ್ಲಿ ಅವರು ಸಂಘ ಮಾಡಿ ಮಕ್ಕಳನ್ನು ಪಡೆದ್ಲು, ಕರ್ಣನ್ ಹಾಗೆ ಆಯ್ತೋ ಇಲ್ಲೋ? ಕುಂತಿ ಕರ್ಣನ್ ಪಡೆದ ಹಾಗೆ ಆಯ್ತಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಹೇಳ್ತಾರೆ, ದಿನೇ ದಿನೇ ಕನ್ಯಾತ್ವ ಬರ್ತಿತ್ತು, ಮಾನಸಿಕವಾಗಿ ಅವರವರು ವಿವಾಹ ಮಾಡ್ಕೊಳ್ತಿದ್ರು. ಹಾಗೆ ದೈಹಿಕವಾಗಿ ವಿವಾಹ ಕ್ರಿಯೆ ನಡೀತದೆ, ಆ ರೀತಿ ಮಾನಸಿಕವಾದ ಒಂದು ವಿವಾಹ ಕ್ರಿಯೆ ನಡೀತಿತ್ತಂತೆ. ಮನಸ ವಿವಾಹ ಮಾಡಿಕೊಂಡು ಅವರು ಪುನಃ ಗೃಹಿಣಿತ್ವನೂ ಬರ್ತಿತ್ತು, ಮತ್ತೆ ಮರಣ ಆಗೋದು, ಮತ್ತೆ ಉಷಾದೇವಿ ಸರದಿ ಬಂದಾಗ ಮತ್ತೆ ಕನ್ಯಾತ್ವ ಬರೋದು, ಮತ್ತೆ ಮಾನಸ ರೀತಿಯಿಂದ ವಿವಾಹ ಮಾಡ್ಕೊಳ್ತಿದ್ರು. ಹೀಗೆ ಮನಸ ವಿವಾಹ ನಡೆಸಿಕೊಳ್ಳೋದು. ಮರಣ ಆದಾಗ ಮಾನಸಿಕವಾಗಿ ಅದಕ್ಕೆ ಸಂಸ್ಕಾರಗಳು, ಮಾನಸಿಕವಾಗಿ ಉತ್ಪತ್ತಿ, ಮಾನಸಿಕವಾಗಿ ವಿವಾಹ, ಈ ರೀತಿ ಮಾಡಿ ಅದರಿಂದ ಕನ್ಯಾಗಮನ ದೋಷವೂ ಕೂಡ ಬರಲಿಲ್ಲ ಅಂತ ಆಚಾರ್ಯರು ಉತ್ತರ ಕೊಡ್ತಾ ಇದ್ದಾರೆ. ಅದಕ್ಕೆ ಮುಂದೆ ಹೇಳ್ತಾರೆ, ಅನ್ಯಾದೃಶಾಹಿ ಸುರಭುಕ್ತಿ ಅಥೋ ಅನ್ಯ ರೂಪ ಮಾನುಷ್ಯ ಭುಕ್ತಿ ಇತಿ ನಾತ್ರ ವಿಚಾರ್ಯಮಸ್ತಿ. ಮನುಷ್ಯರ ಸಂಸಾರಕ್ಕೂ ಆ ಪಂಚಪಾಂಡವರು ಮತ್ತು ದ್ರೌಪದಿಯ ಸಂಸಾರಕ್ಕೂ ಹೋಲಿಕೆ ಇಟ್ಟುಕೊಂಡು ಅದನ್ನು ಚಿಂತನೆ ಮಾಡಲೇಬಾರದು. ಅದು ದೇವತೆಗಳ ವಿಚಾರವೇ ಬೇರೆ, ಮನುಷ್ಯರ ವಿಚಾರವೇ ಬೇರೆ. ಈ ರೀತಿ ಮಾನಸಿಕ ವಿವಾಹ ಇದೆಲ್ಲ ಮನುಷ್ಯರಲ್ಲಿ ನಾವು ಅಳವಡಿಸ್ಕೊಳ್ತೇವೆ ಅಂದ್ರೆ ಇದು ಸಾಧ್ಯ ಇಲ್ಲ. ಇದೇ ರೀತಿ ಪಂಚಪತಿತ್ವ ಬರಲಿ ಅಂತಂದ್ರೆ ಯಾರಿಗೂ, ಯಾವ ಹೆಣ್ಣುಮಗಳಿಗೂ ಈ ರೀತಿ ಪಂಚಪತಿತ್ವ ಬರೋದಿಲ್ಲ. 5 ಹೆಣ್ಣು ಮಕ್ಕಳ ಆವೇಶ ಆಗೋದಿಲ್ಲ. ಅವರಿಗೆ ಅಭಿಮಾನ ಇರೋದು, ಒಬ್ಬರಿಗೆ ಅಭಿಮಾನ ಇರೋದು, ಉಳಿದವರಿಗೆ ಹೋಗೋದು, ಈ ರೀತಿನೂ ಆಗೋದಿಲ್ಲ. ಇದು
ಆ ಭಾರತಿ ವಾಯುದೇವರ ಒಂದು ಪ್ರಭಾವ ಹರಿಸಂಕಲ್ಪದಿಂದ ವಿಲಕ್ಷಣವಾದ ರೀತಿಯಲ್ಲಿ ಪರಮಾತ್ಮ ತನ್ನ ಇದೊಂದು ಸೃಷ್ಟಿಯನ್ನೇ ತೋರಿಸಿದ್ದಾನೆ. ಈ ರೀತಿ ನನ್ನದೊಂದು ಸೃಷ್ಟಿಯಲ್ಲಿ ಇಂಥ ಒಂದು ಚರ್ಯನೂ ಇದೆ ಅಂತ ಆ ದ್ರೌಪದಿ ವಿಷಯದಲ್ಲಿ ತೋರಿಸಿದ್ದಾನೆ. ಎಲ್ರಿಗೂ ಅಭಿಮಾನ ನಾಶ ಆಗೋದು, ಅವರವರು ಸರದಿ ಬಂದಾಗ ಮಾತ್ರ ಅವರಿಗೆ ಅವತ್ತು ಉತ್ಪತ್ತಿ, ದೇಹಾಭಿಮಾನ ಬಂತು, ಅದೇ ಉತ್ಪತ್ತಿ, ಮಾನಸಿಕವಾದ ವಿವಾಹ, ಮತ್ತೆ ಸಂಸಾರ, ಮತ್ತೆ ಮರಣ, ಆ ದೇಹಕ್ಕೆ ಮರಣ, ಮತ್ತಿನ್ನೊಬ್ರು ಸರದಿ ಬಂದಾಗ ಅವರಿಗೆ ಉತ್ಪತ್ತಿ, ಅವರು ಮಾನಸಿಕವಾಗಿ ವಿವಾಹ ಮಾಡಿಕೊಳ್ಳೋದು, ಸಂಸಾರ. ಹೀಗೆ ಧರ್ಮಾತ್ಮಜಾದಿಷು ಮರುತ್ ಪ್ರತಿವಿಷ್ಟ ಯೇಷಾಂ ಬುದ್ಧಿಂ ವಿಮೋಚ್ಯ ರತತಂ ರಮತೆ ಸತತಂ ತಯಾಯತ್. ಭಾರತೀಯ ವಿಷಯದಲ್ಲಿ ಧರ್ಮರಾಜನಿಗೆ ಬುದ್ಧಿ ವ್ಯಾಮೋಹ ಮಾಡಿಬಿಡ್ತಿದ್ರಂತೆ. ಮನಸ್ಸಿಗೆ ಭಾವನೆ ಯಾವ ವಿಕಾರವೂ ಆಗದೇ ಇದ್ದ ಹಾಗೆ ವಾಯುದೇವರು ಶೋಧನೆ ಮಾಡ್ತಾ ಇದ್ರಂತೆ. ಎಲ್ರಿಗೂ, ಅವರಿಗೆ ಮಾತ್ರ ಅಲ್ಲ, ಅವರಿಗೆ ಆ ರೀತಿ ಉಳಿದವರಿಗೆಲ್ಲ ಪ್ರತಿ ಕ್ಷಣದಲ್ಲಿ ಬುದ್ಧಿ ಶೋಧನೆ ಮಾಡಿ ರಕ್ಷಣೆ ಮಾಡ್ತಾ ಇದ್ದಾರೆ ವಾಯುದೇವರು. ಶುದ್ಧ ಇವ ಸಾಹಿತತ ಏವ ದಿನೇ ದಿನೇ ಚ ಸಮ್ಮೋಹತೋ ಮರಣವದ್ಭವತೀಹ ಕನ್ಯಾ. ಹೀಗೆ ಈ ರೀತಿ ಸಂಸಾರ ಮಾಡಿಕೊಂಡು 5 ಪರಿವತ್ಸರಗಳ ತನಕ ಹಸ್ತಿನಾಪುರದಲ್ಲೇ ಪಾಂಡುರಾಜನ ಮನೆಯಲ್ಲಿದ್ದು, ಬಹಳ ದಿವಸಗಳ ತನಕ ವ್ಯಾಸರು ಮತ್ತು ಕೃಷ್ಣ, ಯಾದವ ಕೃಷ್ಣ ಅವರೂ ಕೂಡ ಇದ್ದರಂತಲ್ಲೇ, ಇವರಿಗೋಸ್ಕರವಾಗಿ ಇದ್ದರಂತೆ. ಎಂಥ ಪುಣ್ಯ ನೋಡಿ ಪಾಂಡವರು. ಗೃಹಾನುಪೈತುಂ ಪ್ರಣಯಾದಭೀಷ್ಟವೋ ಭವಂತಿ ನಾಪುಣ್ಯಕೃತ ಮನೀಷಿಣ ಅಂತಾರೆ. ಗೃಹಾದುಪೈತು ಪ್ರಣಯಾತ್, ಪ್ರೀತಿಯಿಂದ ಬಂದು ಇಂಥ ಮಹನೀಯರು ಇರಬೇಕಾಗಿದ್ರೆ ಎಷ್ಟು ಜನ್ಮದ ಸುಕೃತವೋ ಏನು. ಪ್ರಣಯಾದಭೀಪ್ಸವೋ ಭವಂತಿ ನಾಪುಣ್ಯಕೃತ ಮನೀಷಿಣ, ಪುಣ್ಯವಂತರಲ್ಲದೆ ಇದ್ರೆ ಜ್ಞಾನಿಗಳು, ಮಹಾನುಭಾವರು, ಮಹನೀಯರು ಈ ರೀತಿ ಬಂದು ಒಬ್ಬರ ಮನೆಯಲ್ಲಿ ಇರೋದಿಲ್ಲ. ಹೀಗೆ ಬಂದಿದ್ದಾರೆ ಅಂತ ಆದ್ರೆ ವ್ಯಾಸರೂ ಇದ್ದಾರೆ, ಕೃಷ್ಣನೂ ಬಂದು ಪಾಂಡುರಾಜನ ಮನೆಯಲ್ಲಿ ಇವ್ರ ಜೊತೆಗೆ ಬಹಳ ದಿವಸದ ತನಕ ಇದ್ದು ಹೋದ್ರು ಅಂತಂದ್ರೆ, ಶತ್ರೋಷುತು ಪರಮ ಸೌಹೃದ ತೋಹಿತೇಶು, ಬಹಳ ದಿವಸ ಇದ್ರಂತ. ಅಲ್ಲೇ ವಾಸ ಮಾಡ್ಕೊಂಡಿರ್ಬೇಕಾಗಿದ್ರೆ ಎಷ್ಟು ಪುಣ್ಯವಂತರು ಅನ್ನೋದನ್ನು ಯೋಚನೆ ಮಾಡಿ. ಅದೇ ದುರ್ಯೋಧನ ಮನೆಯಲ್ಲಿದ್ನು, ಒಂದು ದಿವಸ ಕೃಷ್ಣ ಹೋಗಿ ಅಲ್ಲಿದ್ನು. ವ್ಯಾಸರು ಪಾಂಡವರು ಸದಾ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ರಂತೆ. ಅದು ಪುಣ್ಯದ ಪ್ರಭಾವ, ಪುಣ್ಯದ ಬಲ. ಇಷ್ಟು ಪಾಂಡವರ ವಿವಾಹದ ಕಥೆ ಎಲ್ಲ ಆಯಿತು. ಭೀಮ ಅಂತೂ ಮೊದಲೇ ಮದುವೆ ಮಾಡಿಕೊಂಡ ವಿಡಿಂಬಿಯನ್ನ. ಇಲ್ಲಿ ದುರ್ಯೋಧನನ ಮದುವೆ ವಿಚಾರ ಹೇಳ್ತಾರ ಆಚಾರ್ಯ. ದುರ್ಯೋಧನ ಹೇಗೆ ಮದುವೆ ಮಾಡಿಕೊಂಡ, ಅವನ ಪ್ರಥಮ ಮದುವೆ ನೋಡ್ರಿ ಹೇಗಿದೆ. ಭೀಮನ ಮದುವೆ ಹೇಗಾಯ್ತು, ಪ್ರಥಮ ಮದುವೆ ಹಿಡಿಂಬಿ. ಎಷ್ಟು ಅವಳು ಕಾಮಾವಿಷ್ಟಳಾಗಿ ಬಂದು ಬೇಡಿಕೊಂಡ್ರೂ ಕೂಡ ಮಾಡ್ಕೊಳ್ಳಿಕ್ ತಯಾರಾಗ್ಲಿಲ್ಲ ಭೀಮ. ತಾಭ್ಯಾಮನುಕ್ತಮಪಿಯನ್ನ ಕರೋತಿ ಪಾರ್ಥ. ಯುಧಿಷ್ಠಿರ ಹೇಳಿದ್ರೂ ಮಾಡ್ಕೊಳ್ಳಿಲ್ಲ, ಕುಂತಿ ಹೇಳಿದ್ರೂ ಮಾಡ್ಕೊಂಡಿಲ್ಲ. ಕೊನೆಗೆ ವೇದವ್ಯಾಸ ದೇವರು ಬಂದು ಹೇಳಿದ ಮೇಲೆ ಮಾಡಿಕೊಂಡ ಭೀಮ. ಇನ್ನು ಪಂಚಪಾಂಡವರಂತೂ ದ್ರೌಪದಿ ವಿವಾಹವನ್ನ ವೈಭವದಿಂದ ಮದುವೆ ಮಾಡಿಕೊಂಡ್ರು.